ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ಹೃದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಯಸ್ಯ ಪ್ರಚಂಡತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಕ್ಕಿಲವಶಂ ಮದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತೋ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನಯಜ್ಞದಲ್ಲಿ 9ನೇ ಸ್ಕಂದದ ಒಟ್ಟು 9 ಅಧ್ಯಾಯಗಳ ಚಿಂತನೆಯಿಂದ ನಾವು ಮುಗಿಸಿದ್ದೇವೆ. ಇಂದು ಮತ್ತು ನಾಳೆಯ ಬೆಳಗಿನ ಅವಧಿಯಲ್ಲಿ ಉಳಿದ 11 ಅಧ್ಯಾಯಗಳ ಚಿಂತನೆಯನ್ನು ಯಥಾಮತಿಯಾಗಿ ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ವೇದವ್ಯಾಸ ದೇವರು ರಾಮಾಯಣದ ಚಿಂತನೆಯನ್ನು ಅತ್ಯಂತ ಚಿಕ್ಕದಾಗಿ ಭಾಗವತಲ್ಲಿ ಹೇಳಿ ಮುಗಿಸಿಬಿಡ್ತಾರೆ. ವಾಸ್ತವಿಕವಾಗಿ ರಾಮಾಯಣ ಎಂಬುದು ಸಾಕ್ಷಾತ್ ಪರಮಾತ್ಮ ರಚನೆ ಮಾಡಿದಂತೆ ಶತಕೋಟಿ ಪ್ರವಿಸ್ತರಂ ಅಂತ 100 ಕೋಟಿ ಶ್ಲೋಕ ಇರುವಂತಹ ಅತ್ಯಂತ ವಿಸ್ತಾರವಾದಂತಹ ಗ್ರಂಥ, ಅದು ಮೂಲ ರಾಮಾಯಣ. ಅದನ್ನು ವೇದವ್ಯಾಸ ದೇವರು ಏನು ಮಾಡ್ತಾರೆ, 24,000 ಶ್ಲೋಕಕ್ಕೆ ಇಳಿಸ್ತಾರೆ. ಅದನ್ನು ವಾಲ್ಮೀಕಿಗಳು ಹೇಳಿಸ್ತಾರೆ. ಅದನ್ನು ವೇದವ್ಯಾಸ ದೇವರು ಕೇವಲ ಒಂದು 3-4 ಅಧ್ಯಾಯಗಳಲ್ಲಿ 100 ಶ್ಲೋಕಗಳಲ್ಲಿ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಹೀಗೆ ರಾಮದೇವರ ಕಥೆಯನ್ನು ಹೇಳಿ ಮುಂದೆ ಶುಕಾಚಾರ್ಯ ಹೇಳ್ತಾರೆ, ಆ ರಾಮದೇವರಿಗೆ ಒಟ್ಟು 2 ಗಂಡು ಮಕ್ಕಳು, ಕುಶ ಮತ್ತು ಲವ ಅಂತ. ಆ ಕುಶನ ಪುತ್ರ ಅತಿಥಿ, ಅವನಿಗೆ ನಿಷಧ, ಅವನಿಗೆ ನಭ, ಅವನಿಗೆ ಪುಂಡರೀಕ, ಅವನಿಗೆ ಕ್ಷೇಮಧನ್ವ. ಹೀಗೆ ಅವರ ಅನೇಕ ಚರಿತ್ರೆಗಳನ್ನು ಹೇಳ್ತಾ ಬಲಸ್ಥಲ, ವಜ್ರನಾಭ, ಅರ್ಕಸಂಭವನಿಗೆ ಸ್ವಗಣ, ಅವನಿಗೆ ನಿಧೃತ, ಹಿರಣ್ಯನಾಭ, ಅದಿಷ್ಟು ಮಕ್ಕಳಾಗ್ತಾರೆ. ಅದರಲ್ಲಿ ಒಬ್ಬ ಹಿರಣ್ಯನಾಭ ಅಂತ ರಾಮನ ವಂಶದಲ್ಲಿ ಬಂದಂತಹ ದೊಡ್ಡ ವ್ಯಕ್ತಿ. ಅವನು ವಿಶೇಷವಾಗಿ ತಥೋ ಹಿರಣ್ಯನಾಭೋಭೂತ್ ಯೋಗಾಚಾರ್ಯಸ್ತು ಜೈಮಿನೇಹೆ ಅಂತ ಒಳ್ಳೆ ಯೋಗಶಾಸ್ತ್ರಜ್ಞ, ಯೋಗಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಮತ್ತು ಜೈಮಿನಿ ಆಚಾರ್ಯರ ಶಿಷ್ಯ. ಜೈಮಿನಿಗಳು ಅಂತ ದೊಡ್ಡ ಯೋಗಶಾಸ್ತ್ರ ಪ್ರವರ್ತಕರು. ಅವರ ಶಿಷ್ಯ ಈ ಹಿರಣ್ಯನಾಭ ಅಂತ. ಇದಾದ ಮೇಲೆ ನಾವಿವತ್ತು ಜಗತ್ತಿನಲ್ಲಿ ಕಾಣುವಂಥ ದೊಡ್ಡ ಮುನಿಗಳು ಅಂದರೆ ಅದು ಯಾಜ್ಞವಲ್ಕ್ಯರು ಅಂತ. ಯಾಜ್ಞವಲ್ಕ್ಯರು ವಿಶೇಷವಾಗಿ ಯೋಗಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಂಥ ದೊಡ್ಡ ಋಷಿಗಳು, ಯೋಗಶಾಸ್ತ್ರ ಪ್ರವರ್ತಕರು. ಆ ಯಾಜ್ಞವಲ್ಕ್ಯ ಋಷಿಗಳು ಕೂಡ ಈ ಹಿರಣ್ಯನಾಭನಿಂದಾಗಿ ಅಧ್ಯಯನವನ್ನು ಮಾಡಿದರು ಅಂತೆ. ಹೀಗೆ ಯಾಜ್ಞವಲ್ಕ್ಯ ಋಷಿಗಳಿಗೆ ಯೋಗಶಾಸ್ತ್ರವನ್ನು ಉಪದೇಶ ಮಾಡಿದಂತಹ ದೊಡ್ಡ ವ್ಯಕ್ತಿ ಅದು ಹಿರಣ್ಯನಾಭ. ಆ ಹಿರಣ್ಯನಾಭನಿಂದಾಗಿ ಪುಷ್ಯ, ಹೀಗೆ ವಂಶ ಬೆಳೀತಾ 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 ಕೊನೆಗೆ ಶೀಘ್ರ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಆ ಶೀಘ್ರನಿಗೆ ಮರುತ್ತೆನ್ನುವಂಥ ಒಬ್ಬ ಮಗ ಹುಡ್ತಾನೆ. ಇಷ್ಟಾಯಿತು. ಇಷ್ಟಾದ ಮೇಲೆ ಶುಕಾಚಾರ್ಯರು ಹೇಳ್ತಾರೆ, ಈ ಮರುತ್ತೇನೆ ಕೊನೆಯ ವ್ಯಕ್ತಿ ಅಂತೆ. ಸೂರ್ಯವಂಶದಲ್ಲಿ ಕೊನೆಯ ವ್ಯಕ್ತಿ ಯಾರು? ಈ ಮರುತ್ತೆನ್ನುವಂತಹ ವ್ಯಕ್ತಿ. ಈ ಮರುತ್ತೆನ್ನುವಂತಹ ವ್ಯಕ್ತಿ ಇದ್ದದ್ದು ಯಾವಾಗ? ತ್ರೇತಾಯುಗದಲ್ಲಿ. ತ್ರೇತಾಯುಗ ಅಂದರೆ ನಾವಿವತ್ತಿರುವುದು 28ನೇ ಕಲಿಯುಗ.
ರಾಮಾವತಾರ ಆಗಿದ್ದು 24ನೇ ಕಲಿಯುಗ. ಒಂದು ಲೆಕ್ಕಾಚಾರ ಮಾಡಿದರೆ ರಾಮದೇವರಿಗೂ ಮತ್ತು ನಮಗೂ ಇರುವಂತಹ ಗ್ಯಾಪ್ ಎಷ್ಟು ಅಂದರೆ ಸುಮಾರು 5 ಕೋಟಿ ವರ್ಷಗಳು. ಕೃಷ್ಣ ಪರಮಾತ್ಮನಿಗೆ ನಮಗಿರುವಂಥ ಗ್ಯಾಪ್ ಜಾಸ್ತಿ ಇಲ್ಲ, ಬರೀ 5,000 ವರ್ಷ ಅಷ್ಟೇ. ಜಸ್ಟ್ 5,000 ವರ್ಷದಿಂದ ಪರಮಾತ್ಮನ ಕೃಷ್ಣಾವತಾರ ಆಗಿದ್ದು. ಆದರೆ ರಾಮಾವತಾರಕ್ಕೂ ನಮಗಿರುವಂಥ ವ್ಯತ್ಯಾಸ 5 ಕೋಟಿ ವರ್ಷಗಳು. ಅಲ್ಲಿ ಏನಾಗಿದೆ, ಈ ಮರುತ್ ಎನ್ನುವಂಥ ವ್ಯಕ್ತಿ ಏನಿದಾರಲ್ಲ ಇವತ್ತಿಗೂ ಕೂಡ ಬದುಕಿದ್ದಾನೆ ಅಂತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಯೋಸಾವಾಸ್ತ್ಯೆ ಯೋಗ ಸಿದ್ಧ ಕಲಾಪ ಗ್ರಾಮ ಮಾಸ್ಥಿತ ಅಂತ ಕಲಾಪ ಎನ್ನುವಂಥ ಗ್ರಾಮದಲ್ಲಿ ಇದ್ದಾನೆ. ಆ ಕಲಾಪ ಎನ್ನುವಂಥ ಗ್ರಾಮದಲ್ಲಿ ಯೋಗ ಸಿದ್ಧ, ಒಳ್ಳೆ ಯೋಗ ಸಾಮರ್ಥ್ಯದಿಂದಾಗಿ ಕಣ್ಣಿಗೆ ಕಾಣದಂತೆ ಇದ್ದಾನೆ. ಯಾವಾಗ ಈ ಕಲಿಯುಗ ಮುಗಿಯುತ್ತಲ್ಲ, ಕಲಿಯುಗ ಮುಗಿದ ಮೇಲೆ ಮತ್ತೆ ಪುನಃ ಅವನು ಕೃತಯುಗದಲ್ಲಿ ಸೂರ್ಯವಂಶ ಪ್ರಾರಂಭ ಮಾಡ್ತಾನೆ ಅಂತೆ. ಆ ರೀತಿಯಾದಂತಹ ಒಬ್ಬ ವ್ಯಕ್ತಿ ಯಾರು ಮರುತ್ ಅಂತ. ಆ ಮರುತ್ತಿಗೆ ಸುಶ್ರುತ ಅಂತ, ಹೀಗೆ ಅನೇಕ ರೀತಿಯಾದ ರಾಜರುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಷ್ಟು ಹೇಳಿ ಕೊನೆಗೆ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ, ನಾನು ನಿನಗೆ ಇಷ್ಟೆಲ್ಲ ಹೇಳಿದ್ದೇನೆ, 100 ಜನ ಸೂರ್ಯವಂಶದಲ್ಲಿ ಆಗಿ ಹೋಗಿದ್ದಾರೆ. ಒಂದು ವೇಳೆ ನಾನು ಸೂರ್ಯವಂಶದಲ್ಲಿ ಆದಂತಹ ಪ್ರತಿಯೊಬ್ಬ ರಾಜ ಮಹಾರಾಜರ ಕಥೆಯನ್ನು ಕೂಡ ನಾನು ನಿನಗೆ ಹೇಳಿಕ್ಕೆ ಶುರು ಮಾಡಿದರೆ, ನಿನಗಿರೋದು ಎಷ್ಟು ಆಯಸ್ಸು? ಪರೀಕ್ಷಿತ್ ಮಹಾರಾಜನಿಗೆ 7 ದಿನ. ಅವ್ರು ಹೇಳ್ತಾರೆ, 100 ವರ್ಷಗಳಾದರೂ ಕೂಡ ಸೂರ್ಯವಂಶದ ರಾಜರ ಚರಿತ್ರೆಯನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮಗೆ ಅವರ ಹೆಸರು ಕೇಳಲಿಕ್ಕೆ ಸಾಕಾಗಿ ಹೋಗ್ಬಿಡುತ್ತೆ. ಆದರೆ ಅವರ ಚರಿತ್ರೆ ಇನ್ನೂ ವಿಸ್ತಾರವಾದದ್ದು. ನನ್ನ ಆಯುಷ್ಯದಲ್ಲಿ 100 ವರ್ಷ ಕೊಟ್ಟರೂ ಕೂಡ ಸೂರ್ಯವಂಶದ ರಾಜರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೂರ್ಯವಂಶದ ರಾಜರ ಕೆಲವೊಬ್ಬರ ಹೆಸರನ್ನು ಮಾತ್ರ ನಾನು ಹೇಳಿದ್ದೇನೆ, ಅಷ್ಟು ಸಾಕು ಎಂಬುದಾಗಿ ಆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಈ ರೀತಿಯಾಗಿ ಉಪದೇಶ ಮಾಡಿ ಅದರಲ್ಲಿ ಒಬ್ಬ ಕಥೆಯನ್ನು ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ನಮಗೆ ಪ್ರಸಿದ್ಧರಾದಂತಹ ರಾಜ ಇಕ್ಷ್ವಾಕು ಎನ್ನುವಂತಹ ರಾಜ. ನಿನ್ನೆ ಆಚಾರ್ಯರ ಕಥೆಯನ್ನು ಹೇಳಿದರು. ಇಕ್ಷ್ವಾಕು ಸೀನಿದಾಗ ಮಕ್ಕಳು ಹುಡ್ತಾ ಇದ್ರು ಅಂತ, ಸೀನುವಾದ ಮಕ್ಕಳು ಹುಡ್ತಿದ್ರು ಅಂತ. ಆ ಇಕ್ಷ್ವಾಕು ರಾಜನಿಗೊಬ್ಬ ಮಗ ಹುಡ್ತಾನೆ. ಅವನ ಹೆಸರು ನಿಮಿ ಅಂತ. ನಿಮಿ ಎನ್ನುವಂತಹ ರಾಜ ಒಂದು ದೊಡ್ಡ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನಿಮಿರಿಕ್ಷ್ವಾಕುತನಯ ವಸಿಷ್ಠಂ ಅವೃತ ಋತ್ವಿಜಂ ಅಂತ ಯಾಗ ಮಾಡಲಿಕ್ಕೆ ಶುರು ಮಾಡಿದ. ಸರಿ, ಯಾಗಕ್ಕೆ ಪುರೋಹಿತರು ಬೇಕು. ಇವತ್ತು ನಾವು ಸಾಮಾನ್ಯವಾಗಿ ಪುರೋಹಿತರು ಅಂದ ತಕ್ಷಣ ಫೋನಲ್ಲಿ ಫೋನ್ ಮಾಡ್ತೇವೆ, ಬನ್ನಿ ಅಂತ ಹೇಳ್ತೇವೆ, ಡೇಟ್ ಕೊಡ್ತೇವೆ, ಮುಗೀತಷ್ಟೇ. ಆದರೆ ಹಿಂದಿನ ಕಾಲ ಹಾಗಿರಲಿಲ್ಲ. ಒಬ್ಬ ಮನೆಗೆ ಪುರೋಹಿತರು ಬರಬೇಕು ಅಂತಂದರೆ ಅವರ ಮನೆಗೆ ಹೋಗಿ, ವಾದ್ಯದ ಮುಖಾಂತರ ಅವರ ಮನೆಗೆ ಹೋಗಿ, ಅವರ ಎದುರುಗಡೆ ಹಣ್ಣು ಮತ್ತು ಕಾಯಿಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿ ನೀವು ಹೀಗೆ ಬರಬೇಕು ಅಂತ ಕೇಳ್ಕೊಳ್ಬೇಕಾಗಿತ್ತು. ಹಾಗೆ ಈ ನಿಮಿಚಕ್ರವರ್ತಿಯು ಕೂಡ ತನ್ನ ಕುಲಪುರೋಹಿತರಾದಂತಹ ವಸಿಷ್ಠರ ಹತ್ರ ಹೋಗ್ತಾನೆ ಅಂತೆ. ವಸಿಷ್ಠರು, ಹೀಗೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಯಾಗ ಹಮ್ಮಿಕೊಂಡಿದ್ದೇನೆ, ದಯವಿಟ್ಟು ನೀವು ಇಂತಹ ತಿಥಿಗೆ ನೀವು ಒಂದು ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಯಾಕೆಂದರೆ ವಸಿಷ್ಠರು ಕುಲಪುರೋಹಿತರು. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ನನಗೆ ಆಗೋದಿಲ್ಲ, ಈಗಲೇ ಆಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ಆಲ್ರೆಡಿ ಬುಕ್ ಆಗಿಬಿಟ್ಟಿದ್ದೇನೆ. ಯಾಕೆ, ಅವತ್ತಿನ ಡೇಟಿಗೆ ಸರಿಯಾಗಿ ಸಾಕ್ಷಾತ್ತಾಗಿ ಶಕ್ರೇಣ ಪಾಗೃತೋಸ್ಮಿ ಓಹೋ ಅಂತ, ಶಕ್ರ ದೇವೇಂದ್ರ ಮನೆಯಲ್ಲಿ ಒಂದು ಹೋಮ ಇದೆ, ಅವನು ನನಗೆ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ನನಗೆ ಅವತ್ತಿನ ಡೇಟಿಗೆ ಆಗಲ್ಲ ಅಂತ ಹೇಳ್ತಾನೆ. ಇನ್ನು ಬೇರೆ ಯಾರಾದರೂ ಡೇಟ್ ಇಟ್ಕೊ ಅಂತ ಹೇಳ್ತಾನೆ ಅಂತೆ. ಆವಾಗ ನಿಮಿ ಹೇಳ್ತಾನೆ, ಸರಿ ಆಯಿತು ಅಂತ ಮನೆಗೆ ಬಂದುಬಿಡ್ತಾನೆ. ಆದರೆ ನಿಮಿ ಏನು ಮಾಡಿಬಿಟ್ಟ, ದೊಡ್ಡ ತಪ್ಪನ್ನು ಮಾಡಿದ. ವಾಸ್ತವಿಕವಾಗಿ ವಸಿಷ್ಠರು ದೊಡ್ಡ ಋಷಿಗಳು, ಅಷ್ಟು ಮಾತ್ರ ಅಲ್ಲ ಕುಲಪುರೋಹಿತರು. ಅವ್ರು ಹೇಳಿದ್ದೇನು, ನನಗೆ ಅವತ್ತಿನ ಡೇಟಿಗೆ ಇನ್ನೊಂದು ಯಾಗ ಇದೆ ಇಂದ್ರನ ಮನೆಯಲ್ಲಿ, ನಾನು ಬರೋ ತನಕ ಕಾಯಿ ಅಂತ ಹೇಳಿದರು. ಆದರೆ ನಿಮಿ ಆಲೋಚನೆ ಮಾಡ್ತಾನೆ, ಈ ವಸಿಷ್ಠರು ಎಷ್ಟಿದ್ದರೂ ಕೂಡ ಒಬ್ಬ ಮನುಷ್ಯರು, ಋಷಿಗಳು. ಹಾಗಾಗಿ ಅವರ ಆಯಸ್ಸು ಕೂಡ ಅಸ್ಥಿರವಾದದ್ದು. ಹಾಗಾಗಿ ನಾನು ಯಾಗ ಮಾಡೋ ತನಕ ಬದುಕಿರಬೇಕಲ್ಲ, ಬದುಕಿದ್ರೆ ಮುಂದೆ ಯಾಗನೋ ಇನ್ನೊಂದೇನೋ ನಡೆಯುತ್ತೆ. ಒಂದು ವೇಳೆ ನಾನು ಹೋಮ ಶುರು ಮಾಡೋದಕ್ಕಿಂತ ಮುಂಚೆಯೇ ಒಂದು ವೇಳೆ ಏನಾದರೂ ಅವರು ಹೋಗಿಬಿಟ್ರೆ ಅಥವಾ ನಾನು ಹೋಗಿಬಿಟ್ರೆ ಏನಾಗುತ್ತೆ, ಯಾಗ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ವಸಿಷ್ಠರನ್ನು ಕಾಯೋದು ಬೇಡವೇ ಬೇಡ. ವಸಿಷ್ಠರಂತಹ 100 ಪುರೋಹಿತರು ಭೂಮಿಯ ಮೇಲೆ ಇದ್ದಾರೆ,
ಅವರಲ್ಲಿ ಯಾರಾದರೂ ಒಬ್ಬರನ್ನು ಕರೆಸಿ ಯಾಗ ಮಾಡೋಣ ಅಂತ ಇನ್ನೊಬ್ಬ ಪುರೋಹಿತರನ್ನು ಕರೆಸಿ ಯಾಗ ಮಾಡಿ ಶುರು ಮಾಡಿಬಿಟ್ಟ. ಈ ವಿಚಾರ ಗೊತ್ತಾಯಿತು. ನನ್ನಂತಹ ಒಬ್ಬ ಶ್ರೇಷ್ಠ ಋತ್ವಿಜಯ ಇರಬೇಕಾದರೆ ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಕರೆದು ಯಾಗ ಮಾಡಿದ ಅಂತ ವಸಿಷ್ಠರಿಗೆ ಸಿಟ್ಟು ಬಂತು. ತಕ್ಷಣ ಅವರು ಏನು ಮಾಡಿದರು, ಅಶಪತ್ ಪದತಾಂ ದೇಹ ನಿಮೇಹೆ ಪಂಡಿತಮಾನಿನಃ ಅಂತ ಈ ಶರೀರ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟುಬಿಟ್ಟ. ವಸಿಷ್ಠರು ಶಾಪ ಕೊಡ್ತಾರೆ ನಿಮಿರ ಚಕ್ರವರ್ತಿಗೆ, ಇವನಿಗೆ ಭಾರಿ ಅಹಂಕಾರ, ಈ ಅಹಂಕಾರದಿಂದಾಗಿ ಯಾಗ ಮಾಡಿದಂತಹ ನಿಮಿ ಚಕ್ರವರ್ತಿಯ ಶರೀರವೇ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ನಿಮಿ ಚಕ್ರವರ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಕೂಡ ದೊಡ್ಡ ತಪಸ್ವಿ ಆಗಿದ್ದ. ದೊಡ್ಡ ಜ್ಞಾನಿಗಳಾದಂಥ ವಸಿಷ್ಠರು ಇವನಿಗೆ ಶಾಪವನ್ನು ಕೊಟ್ಟರೆ ನಿಮಿ ಚಕ್ರವರ್ತಿ ಏನು ಮಾಡಿದ, ವಾಪಸ್ ವಸಿಷ್ಠರಿಗೆ ಶಾಪ ಕೊಟ್ಟ ಅಂತೆ. ಏನಂತ, ತವಾಪಿ ಪತದಾಂ ದೇಹ ಲೋಭಾತ್ ಅಧರ್ಮಂ ಧರ್ಮಮಜಾನತಃ ಅಂತ. ನಿಮಗೆ ಭಾರಿ ಲೋಭ, ಆಸೆ, ಪುರೋಹಿತರಿಗೆ ಭಾರಿ ಆಸೆ. ನೀವು ಯಾರ ಕುಲಪುರೋಹಿತರು? ಸೂರ್ಯವಂಶದ ಕುಲಪುರೋಹಿತರು. ನಿಮ್ಮ ಕರ್ತವ್ಯವೇನು? ಸೂರ್ಯವಂಶದ ರಾಜರಿಗೆ ಯಾಗವಾಗ ಮಾಡಿಸ್ಬೇಕು. ಅದನ್ನು ಬಿಟ್ಟು ದೇವತೆಗಳ ರಾಜ ಇದ್ದ ಕರೆದಿದ್ದಾನೆ, ಭಾರಿ ದಕ್ಷಿಣೆ ಕೊಡ್ತಾನೆ ಅಂತ ದಕ್ಷಿಣೆಯ ಮೇಲಿನ ಲೋಭದಿಂದ ನೀವೇ ಮಾಡಿದಿರಿ, ಇಂದ್ರನ ಅರಮನೆಗೆ ಹೋಗಿದ್ದೀರಿ. ಅಂತಹ ನಿಮಗೆ ಏನಾಗಲಿ, ನಿಮ್ಮ ಶರೀರವು ಕೂಡ ಬಿದ್ದು ಹೋಗಲಿ. ತವಾಪಿ ಪತತಾಂ ದೇಹ ಅಂತ. ಕೊನೆಗೇನಾಯಿತು, ನಿಮಿಯೂ ತನ್ನ ಶರೀರವನ್ನು ಬಿಟ್ಟು ಬಿಟ್ಟ. ಈ ಕಡೆ ವಸಿಷ್ಠರು ಕೂಡ ತಮ್ಮ ಇದರನ್ನು ಬಿಟ್ಟು ಬಿಟ್ಟರು. ಅದಾದ ಮೇಲೆ ಇಬ್ಬರು ಕೂಡ ಏನು ಮಾಡಿದರು, ಊರ್ವಶಿಯಲ್ಲಿ ಹುಡ್ತಾರೆ ಅಂತೆ. ಪರಸ್ಪರ ನಿಮಿ ಮತ್ತು ವಸಿಷ್ಠ ಇಬ್ಬರೂ ಕೂಡ ಮುಂದೆ ಊರ್ವಶಿಯಲ್ಲಿ ಹುಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇಬ್ಬರೂ ಪರಮ ಸಾತ್ವಿಕರು. ವಾಸ್ತವಿಕವಾಗಿ ನಿಮಿ ಚಕ್ರವರ್ತಿಯಾಗಲಿ ವಸಿಷ್ಠ ಋಷಿಗಳಾಗಲಿ ಬಹಳ ದೊಡ್ಡ ಜ್ಞಾನಿಗಳು, ಪರಮ ಸಾತ್ವಿಕರು. ಆದರೆ ಒಂದು ಸಣ್ಣ ಪ್ರಸಂಗ, ನನ್ನನ್ನು ಬಿಟ್ಟು ಹೋಮ ಮಾಡಿದ ಅಂತ ವಸಿಷ್ಠರಿಗೆ ಸಿಟ್ಟು, ನನಗೆ ಶಾಪ ಕೊಟ್ಟರು ಅಂತ ನಿಮಿ ಚಕ್ರವರ್ತಿಗೆ ಸಿಟ್ಟು. ಹೀಗೆ ಪರಸ್ಪರ ಸಣ್ಣ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಸಾಯುವಂತಹ ಶಾಪವನ್ನೇ ಕೊಟ್ಕೊಂಡ್ಬಿಟ್ರು. ಒಟ್ಟಿನಲ್ಲಿ ಇಷ್ಟೆಲ್ಲ ಆಯಿತು. ಕೊನೆಗೆ ಅಲ್ಲಿಗೇನಾಗುತ್ತೆ ಅಂತೆ, ದೇವತೆಗಳು ಬರ್ತಾರೆ ಅಂತೆ. ಇಲ್ಲಿಗೆ ನಿಮಿ ಚಕ್ರವರ್ತಿ ಮಾಡ್ತಾ ಇದ್ದಂತಹ ಯಾಗಕ್ಕೆ ದೇವತೆಗಳು ಬರ್ತಾರೆ. ಬಂದು ನೋಡ್ತಾರೆ, ನಿಮಿ ಚಕ್ರವರ್ತಿ ಸತ್ತು ಬಿದ್ದು ಬಿಟ್ಟಿದ್ದಾನೆ. ಆವಾಗ ಅಲ್ಲಿದ್ದಂತಹ ಅನೇಕ ರಾಜ ಮಹಾರಾಜರುಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ ದೇವತೆಗಳ ಹತ್ರ. ಹಿಂದೆ ನಾವು ಆಚಾರ್ಯರ ಪ್ರವಚನ ಕೇಳಿದ್ವಿ, ನಾವೆಲ್ಲ ಆಹುತಿ ಕೊಟ್ಟೆ ಹೊಗೆ ಬರುತ್ತೆ ಅಷ್ಟೇ. ಆದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಯಾಗ ಮಾಡಿದ್ರೆ ಏನಾಗುತ್ತೆ, ಸಾಕ್ಷಾತ್ ದೇವತೆಗಳೇ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ. ಹಾಗೆ ನಿಮಿ ಚಕ್ರವರ್ತಿಯ ಯಾಗಕ್ಕೆ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಅನೇಕ ಜ್ಞಾನಿಗಳು ಬಂದಿದ್ದರು, ದೇವತೆಗಳು ಬಂದಿದ್ದರು. ಅದರಲ್ಲಿ ಏನಾಗ್ಬಿಟ್ಟಿದೆ, ನಿಮಿ ಚಕ್ರವರ್ತಿಯೇ ಸತ್ತು ಬಿದ್ದು ಬಿಟ್ಟಿದ್ದಾನೆ. ಆವಾಗ ಅನೇಕರ ಪ್ರಾರ್ಥನೆಯಂತೆ ಕೊನೆಗೆ ಆ ದೇವತೆಗಳು ಅವನಿಗೆ ಒಂದು ವರವನ್ನು ಕೊಡ್ತಾರೆ, ನೀನು ಈ ದೇಹದಿಂದಾಗಿ ಎದ್ದು ನಿಂತುಕೋ ಅಂತ. ವಸಿಷ್ಠರ ಶಾಪದಿಂದಾಗಿ ಸತ್ತಂತಹ ನಿಮಿ ಚಕ್ರವರ್ತಿ ಮತ್ತೆ ದೇವತೆಗಳ ವರದಿಂದಾಗಿ ಜೀವಂತ ಬದುಕಿಬಿಟ್ಟ. ಇಷ್ಟಾದಾಗ ಅವನು ಹೇಳ್ತಾನೆ ಅಂತೆ, ಮಾಭೂನ್ಮೆ ದೇಹ ಬಂಧನಂ ಅಂತ. ದಯವಿಟ್ಟು ಇನ್ನು ಮುಂದೆ ನನಗೆ ಈ ದೇಹ ಬರುವುದು ಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಯಾಕಂದರೆ ಅವನಿಗೆ ಯಾವಾಗ ದೇಹ ವಿಯೋಗ ಆಗುತ್ತೋ ಆವಾಗ ಅವನಿಗೆ ಭಾರಿ ಒಂದು ರೀತಿಯಾದ ತತ್ವಜ್ಞಾನ ಉದಯ ಆಗುತ್ತೆ. ಈ ದೇಹದಲ್ಲಿ ಇದ್ಕೊಂಡ್ಬಿಟ್ರೆ ಮತ್ತೆ ಅದೇ ಹೆಂಡತಿ ಮನೆ ಮಕ್ಕಳು ಇದೇ ಸಂಸಾರ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಮುಂದೆ ನನಗೆ ಈ ದೇಹ ಬರೋದು ಬೇಡ ಅಂತ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಅದಕ್ಕೆ ದೇವತೆಗಳು ಹೇಳ್ತಾರೆ, ಅವಶ್ಯವಾಗಿ ನೀನು ಹೇಳಿದ ರೀತಿಯೇ ಆಗಲಿ, ವಿದೇಹ ಉಷ್ಯತಾಂ ಕಾಮಂ, ಇನ್ನು ಮುಂದೆ ನಿನಗೆ ದೇಹ ಬರುವುದೇ ಬೇಡ ಅಂತ. ಸರಿ, ದೇಹ ಬರುವುದೇ ಬೇಡ ಅಂದರೆ ಸಾಧನೆ ಹೇಗೆ, ಸ್ವರ್ಗವೋ ಮೋಕ್ಷವೋ ಅದು ಸಾಧನೆ ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಲೋಚನೇಶು ಶರೀರಿಣಾಂ ಅಂತ. ನೀನು ಇನ್ನು ಮುಂದೆ ಪ್ರತಿಯೊಬ್ಬ ಜೀವಿಗಳ ಕಣ್ಣಿನಲ್ಲಿ ವಾಸ ಮಾಡು ಎಂಬುದಾಗಿ ಹೇಳ್ತಾರೆ. ಪ್ರತಿಯೊಬ್ಬ ಜೀವಿಗಳ ಕಣ್ಣಿನಲ್ಲಿ ವಾಸ ಮಾಡು ಅಂತ. ಮತ್ತೇನು ಮಾಡಬೇಕು, ಉನ್ಮೇಷಣ ನಿಮೇಷಾಭ್ಯಾಂ ಲಕ್ಷಿತೋ ಅಧ್ಯಾತ್ಮ ಸಂಸ್ಥಿತ ಅಂತ. ಕಣ್ಣು ಅಂದರೆ ಕಣ್ಣು ಯಾವಾಗಲೂ ಒಂದು ಕಾರ್ಯ ಮಾಡ್ತಾ ಇರುತ್ತೆ ಗೊತ್ತಿಲ್ಲದಂತೆ. ಏನಂತ, ರೆಪ್ಪೆ ಮುಚ್ಚೋದು ತೆಗಿಯೋದು, ರೆಪ್ಪೆ ಬಡಿಯೋಂಥ ಕೆಲಸ. ಅದಕ್ಕೆ ನಿಮಿಷ ಅಂತ ಕರೀತಾರೆ, ನಿಮೇಷ ಅಂತ. ಯಾಕೆ ಅದಕ್ಕೆ ನಿಮೇಷ ಅಂತಂದರೆ,
ನಿಮಿಚಕ್ರವರ್ತಿ ಆ ರೆಪ್ಪೆಯಲ್ಲಿ ಇದ್ದುಕೊಂಡು ಕಣ್ಣು ಮುಚ್ಚುವ ಮತ್ತು ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಅದಕ್ಕೆ ನಿಮೇಶ ಅಂತ ಹೆಸರು. ಅದಕ್ಕೆ ದೇವತೆಗಳು ಕರೀತಾರೆ ಅನಿಮಿಷರು ಅಂತ. ಯಾಕೆ ಅನಿಮಿಷರು ಅಂತಂದರೆ ಅವರು ರೆಪ್ಪೆ ಬಡಿಯೋದಿಲ್ಲ ಅಂತೆ. ನಾವು ಇದರಲ್ಲಿ ಕೇಳಿದ್ವಿ ಸುಕನ್ಯೆಯ ಕಥೆಯಲ್ಲಿ. ಅವಳಿಗೆ ಚವನರ್ಷಿಗಳು ತಾರುಣ್ಯ ಬರುತ್ತೆ. ತಾರುಣ್ಯ ಬಂದಾಗ 3 ಜನ ಇರ್ತಾರೆ, ಅಶ್ವಿದೇವತೆಗಳಿಬ್ಬರು, ಇವರು ಒಬ್ಬರು. ಆವಾಗ ಸುಕನ್ಯೆಗೆ ಗೊತ್ತೇ ಆಗೋದು ತನ್ನ ಗಂಡ ಯಾರು ಅಂತ. ಆವಾಗ ಸೂಕ್ಷ್ಮವಾಗಿ ಗಮನಿಸ್ತಾಳೆ, ಈ ಅಶ್ವಿನಿ ದೇವತೆಗಳು ಏನು ಮಾಡೋದಿಲ್ಲ, ರೆಪ್ಪೆ ಬಡಿತಾ ಇರೋದಿಲ್ಲ. ಯಾಕೆ ಅವರು ದೇವತೆಗಳು ಅನಿಮಿಷರು, ಇವನೇ ರೆಪ್ಪೆ ಬಡಿತಾ ಇರ್ತಾನೆ. ಆವಾಗ ಗೊತ್ತಾಗುತ್ತೆ ಇವನೇ ನನ್ನ ಗಂಡ ಅಂತ. ಹಾಗೆ ಆಗ್ಲಿಕ್ಕೆ ಕಾರಣ ಏನು ಅಂದರೆ ಆ ಕಣ್ಣಿನ ಒಳಗಡೆ ಈ ನಿಮಿಚಕ್ರವರ್ತಿ ಇದ್ದುಕೊಂಡು ಅದನ್ನು ಮಾಡಿಸ್ತಾನೆ ಅಂತ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಹೇಳ್ತಾರೆ ಲಕ್ಷಿತೋ ಅಧ್ಯಾತ್ಮ ಸಂಸ್ಥಿತ ಅಂತ. ಜೀವಿಗಳಿಗೆ ಕಣ್ಣು ರೆಪ್ಪೆ ಮುಚ್ಚೋದು ಮತ್ತು ಬಡಿಯುವಂಥ ಕಾರ್ಯವನ್ನು ಮಾಡುವ ಮೂಲಕ ನೀನೇ ಮಾಡು, ಪರಮಾತ್ಮನ ಸೇವೆಯನ್ನು ಮಾಡು, ಅದು ಒಂದು ಪರಮಾತ್ಮನ ಸೇವೆ ಅಂತ ಅವರಿಗೆ ವರವನ್ನು ಕೊಡ್ತಾರೆ. ಈ ರೀತಿಯಾಗಿ ಆಯಿತು. ಆಮೇಲೆ ಸರಿ ಅವನೇನೋ ಹೋಗಿ ಸೇರ್ಕೊಂಡ್ಬಿಟ್ಟ, ಕಣ್ಣಿನಲ್ಲಿ ಸೇರ್ಕೊಂಡ. ಬಟ್ ಮುಂದೆ ರಾಜ ಯಾರು? ಈ ನಿಮಿಚಕ್ರವರ್ತಿಗಿನ್ನು ಮಕ್ಕಳಾಗಿರಲಿಲ್ಲ. ನಿಮಿಚಕ್ರವರ್ತಿ ಒಬ್ಬನೇ ತನ್ನ ತಂದೆಗೆ ಮಗ, ಅವನಿಗಿನ್ನೂ ಸಂತಾನ ಆಗಿಲ್ಲ. ಮುಂದೆ ರಾಜ ಆಗೋದು ಯಾರು ಎಂಬುದಾಗಿ ಪ್ರಶ್ನೆ ಬರುತ್ತೆ. ಆವಾಗ ಏನು ಮಾಡ್ತಾರೆ, ಎಲ್ಲ ಋಷಿಗಳು ಕೂಡ ಸೇರಿಕೊಂಡು ಆ ನಿಮಿಯ ಮೃತದೇಹನ ಮಥನ ಕಳೀತಾರೆ ಅಂತೆ. ಹಿಂದೆ ಇದೇ ಪ್ರಸಂಗ ಬಂದಿತ್ತು 5ನೇ ಸ್ಕಂದದಲ್ಲಿ, ವೇದನ ದೇಹ ಮಥನ ಮಾಡಿದರು ಅಂತ. ಹಾಗೆ ಇಲ್ಲೂ ಕೂಡ ಆ ನಿಮಿಚಕ್ರವರ್ತಿಯ ದೇಹವನ್ನು ಮಥನ ಮಾಡ್ತಾರೆ ಅಂತೆ. ಅದು ಅತ್ಯಂತ ವಿಲಕ್ಷಣವಾದಂತಹ ಕಾರ್ಯ. ಹೇಗೆ ಒಂದು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯ ಮೃತದೇಹ ಬಿದ್ದಿರುತ್ತೆ, ಅಲ್ಲಿ ಹೋಗಿ ಕಡಿದ್ರೆ ಏನು ಬರುತ್ತೆ, ಆ ಮಾಂಸ ಮುಂತಾದಂಥ ಕೆಟ್ಟ ವಸ್ತುಗಳು ಬರ್ತವೆ. ಆದರೆ ಕಡಿದದ್ಯಾರು ಸಾಮಾನ್ಯರಲ್ಲ, ಕಡಿದುಕೊಂಡಂತಹ ವ್ಯಕ್ತಿ ಕೂಡ ಸಾಮಾನ್ಯ ಅಲ್ಲ. ಹಿಂದೆ ಹೇಳಿದಂತೆ ವ್ಯಕ್ತಿ ನಿಮಿಚಕ್ರವರ್ತಿ ದೊಡ್ಡ ಸಾಧಕ ವ್ಯಕ್ತಿ, ಕಡಿದಂಥವರು ದೊಡ್ಡ ದೊಡ್ಡ ಋಷಿಗಳು. ಹಾಗಾಗಿ ಕಡಿದಾಗ ಏನಾಗುತ್ತೆ, ಆ ಶರೀರದಿಂದಾಗಿ ಒಬ್ಬ ಮಗ ಹುಡ್ತಾನೆ, ಅವನೇ ಜನಕ ಅಂತ. ಸಾಮಾನ್ಯವಾಗಿ ಜನಕ ಅಂತಂದರೆ ಹುಟ್ಟಿದಂಥವನು ಅಥವಾ ಹುಟ್ಟಿಸುವವನು ಅಂತ. ಹುಟ್ಟಿದವರು ಯಾರು? ಪ್ರತಿಯೊಬ್ಬರು ನಾವೆಲ್ಲರೂ ಹುಟ್ಟಿದವರೇ. ಅದು ನಮಗೆ ಯಾರು ಜನಕ ಅಂತ ಹೆಸರಿಡಲಿಲ್ಲ. ಅವನಿಗೆ ಮಾತ್ರ ಜನಕ ಅಂತ ಹೆಸರಿಟ್ರು. ಯಾಕೆ? ವಿಲಕ್ಷಣವಾಗಿ ಹುಟ್ಟಿದ ಅಂತ. ಸತ್ತ ದೇಹದಿಂದಾಗಿ ಹುಟ್ಟಿ ಬಂದ, ಹಾಗಾಗಿ ಅವನಿಗೆ ಜನಕ ಅಂತ ನಾಮಕರಣವನ್ನು ಮಾಡಿದರು. ಮತ್ತೆ ಇನ್ನೊಂದು ನಾಮಕರಣವನ್ನು ಮಾಡ್ತಾರೆ, ವಿದೇಹ ಅಂತ. ವಿದೇಹ ಯಾಕೆ? ದೇಹ ಬಿಟ್ಟಂತಹ ವ್ಯಕ್ತಿಯಿಂದಾಗಿ ಹುಟ್ಟಿದ. ನಮಗೆಲ್ಲ ದೇಹ ಬರಬೇಕಂದ್ರೆ ಇಬ್ಬರು ವ್ಯಕ್ತಿಗಳು ಬೇಕು, ತಂದೆ ಬೇಕು, ತಾಯಿ ಬೇಕು, ಅದು ಜೀವಂತವಾಗಿರಬೇಕು. ಬಟ್ ಇಲ್ಲೇನಾಗಿದೆ, ದೇಹವನ್ನು ಬಿಟ್ಟಂತಹ ನಿಮಿಚಕ್ರವರ್ತಿಯ ದೇಹದಿಂದಾಗಿ ಹುಟ್ಟಿದ. ಹಾಗಾಗಿ ಅವನಿಗೆ ವಿದೇಹ ಅಂತ ಹೆಸರು ಬಂತು. ಹೀಗೆ ಅನೇಕ ರೀತಿಯ ಹೆಸರುಗಳು ಬಂತು. ಅವನೇ ಪ್ರಸಿದ್ಧನಾದಂತಹ ಜನಕ ಎನ್ನುವಂತಹ ರಾಜ. ಆ ಜನಕ ಎನ್ನುವಂತಹ ರಾಜನ ಮಗ ಉದಾವಸು, ಹೀಗೆ ನಂದಿವರ್ಧನ, ದೃಷ್ಟಕೇತು, ಹರಿಯಶ್ವ, ಮರುತು, ಕೃತಿರಥ, ಮಹಾಧೃತಿ, ಮಹಾರೋಮ, ಸ್ವರ್ಣರೋಮ, ಹ್ರಸ್ವರೋಮ ಅಂತ. ನೋಡಿ ಹೆಸರೆಷ್ಟು ವಿಚಿತ್ರವಾಗಿದೆ. ಮಹಾರೋಮ ಅಂತ. ರೋಮ ಅಂದ್ರೆ ಏನು? ಕೂದಲು. ಮಹಾರೋಮ ಅಂದ್ರೆ ಅವನಿಗೆ ಭಾರಿ ದೊಡ್ಡ ದೊಡ್ಡ ಕೂದಲುಗಳಿದ್ವಂತೆ, ಹಾಗಾಗಿ ಅವನಿಗೆ ಮಹಾರೋಮ ಅಂತ ಹೆಸರು. ಅವನ ಮಗ ಹುಟ್ಟಿದ, ಅವನಿಗೇನು ಕೂದಲಿತ್ತು, ಬಟ್ ಬಂಗಾರದ ಬಣ್ಣದ ಕೂದಲು ಅಂತೆ, ಹಾಗಾಗಿ ಅವನಿಗೆ ಸ್ವರ್ಣರೋಮ ಅಂತ ಹೆಸರು. ಅವನಿಗೊಬ್ಬ ಮಗ ಹುಟ್ಟಿದ, ಅವನಿಗೆ ತುಂಬ ಸಣ್ಣ ಸಣ್ಣ ಕೂದಲು, ಹಾಗೆ ಹ್ರಸ್ವರೋಮ ಅಂತ. ಹೀಗೆ ಮಹಾರೋಮ, ಸ್ವರ್ಣರೋಮ, ಹ್ರಸ್ವರೋಮ ಅಂತ. ಈ ಹ್ರಸ್ವರೋಮನಿಗೆ ಸೀರಧ್ವಜ ಎನ್ನುವಂತಹ ಮಗ ಹುಟ್ಟಿದ. ಆ ಸೀರಧ್ವಜನೇ ಜನಕ ಅಂತ. ಅಂದರೆ ಏನು ಹಿಂದೆ ನಾನು ನೋಡಿದ್ವಿ, ಆ ನಿಮಿಯ ದೇಹದಿಂದ ಹುಟ್ಟಿದಂಥ ವ್ಯಕ್ತಿಗೆ ಜನಕ, ಮಿಥಿಲ, ವಿದೇಹ ಅಂತ 3 ಹೆಸರಿತ್ತು. ಕೆಲವೊಮ್ಮೆ ಏನಾಗುತ್ತೆ, ಒಂದು ವಂಶದಲ್ಲಿ ಬಂದಂಥ ದೊಡ್ಡ ವ್ಯಕ್ತಿ ಹೆಸರು ಮತ್ತೆ ಮುಂದೆ ಕಂಟಿನ್ಯೂ ಆಗಿಬಿಡುತ್ತೆ. ಇವತ್ತು ನಾವು ಈ ಮೈಸೂರ ರಾಜರ ಹೆಸರನ್ನು ನೋಡ್ತೇವೆ, ಇಮ್ಮಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ. ಕೃಷ್ಣರಾಜ ಅನ್ನೋದು ಕಾಮನ್ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಏನೋ ಚೇಂಜ್ ಮಾಡ್ತಾ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತಾ ಇರ್ತಾರೆ ಅಷ್ಟೇ. ಹಾಗೆ ಇಲ್ಲೂ ಕೂಡ ಆ ಜನಕನ ವಂಶದಲ್ಲಿ ಬಂದಂಥ ಅನೇಕ ರಾಜರುಗಳಿಗೂ ಕೂಡ ಜನಕ ಅಂತ ಕರೀತಾ ಇದ್ದರು. ಹಾಗೆ ಸೀರಧ್ವಜ ಎನ್ನುವಂಥ ರಾಜ ಬಂದ, ಅವನಿಗೆ ಜನಕ ಅಂತ ನಾಮಕರಣ ಮಾಡಿದರು. ಇವನೇ ಸೀತೆಯ ತಂದೆ. ಈ ಸೀರಧ್ವಜನಿಗೆ
ಏನಾಗಿತ್ತು, ಸಂತಾನ ಆಗಿರಲಿಲ್ಲ. ಕೊನೆಗೆ ನಮಗೆಲ್ಲ ಗೊತ್ತಿರುವಂತೆ ಸಂತಾನ ಆಗಲಿಲ್ಲ ಅಂತಂದರೆ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಬೇಕು ಅಂತ. ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಬೇಕು ಅಂದರೆ ಇವತ್ತು ನಾವು ಸಾಮಾನ್ಯವಾಗಿ ಯಜ್ಞ ಯಾಗ ಅಂತಂದರೆ ಇಟ್ಟಿಗೆ ಹಾಕಿ ಯಾಗವನ್ನು ಮಾಡಿಬಿಡ್ತೇವೆ, ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಕಬ್ಬಿಣದ ಕುಂಡ ಇರುತ್ತೆ, ತರ್ತಾರೆ, ಯಜ್ಞ ಮಾಡ್ತಾರೆ, ಕಳಿಸಿಬಿಡ್ತಾರೆ. ಆದರೆ ನಿಜವಾದಂತಹ ಯಾಗದ ಪದ್ಧತಿ ಅಂತಂದರೆ ಯಜಮಾನನ ಹೊಲದಲ್ಲಿ, ಜಮೀನಿನಲ್ಲಿ ಅಥವಾ ಮನೆಯಲ್ಲಿ ಮೊದಲು ನೇಗಿಲಿನಿಂದಾಗಿ ಭೂಮಿಯನ್ನು ಅಗಿಬೇಕು ಅಂತೆ. ಅಗೆದು ಆ ಸ್ಥಳವನ್ನು ಶುದ್ಧ ಮಾಡಿ, ತುಂಬ ಪ್ರಕ್ರಿಯೆಗಳೆಲ್ಲ ಇದ್ದಾವೆ. ಒಟ್ಟು ಮೊದಲ ಪ್ರಕ್ರಿಯೆ ನೇಗಿಲಿನಿಂದಾಗಿ ಭೂಮಿನ ಅಗಿಬೇಕು ಅಂತ. ಆವಾಗ ಏನಾಯಿತು, ನೇಗಿಲಿನಿಂದಾಗಿ ಭೂಮಿನ ಅಗಿತಾ ಇದ್ದಾರೆ. ಅಗಿಬೇಕಾದ್ರೆ ಒಂದು ಡಬ್ಬಿ ಸಿಗುತ್ತೆ, ಬಾಕ್ಸ್ ಸಿಗುತ್ತೆ. ತೆಗೆದು ನೋಡ್ತಾರೆ, ಅದರಲ್ಲಿ ಸುಂದರವಾದ ಹೆಣ್ಣು ಮಗು ಇತ್ತು. ಅವಳೇ ಸೀತಾದೇವಿ ಅಂತ. ಹೀಗೆ ಆ ಸೀತಾದೇವಿಯನ್ನೇ ಮುಂದೆ ರಾಮ ಮದುವೆ ಆಗ್ತಾನೆ. ಹೀಗೆ ಆ ಶೀರಧ್ವಜನಿಗೆ ಸೀತೆ ಹುಡ್ತಾಳೆ. ಆ ಶೀರಧ್ವಜನ ಇನ್ನೊಬ್ಬ ಮಗ ಕುಶಧ್ವಜ ಅಂತ, ಅವನಿಗೆ ಧರ್ಮಧ್ವಜ. ಹೀಗೆ ಅನೇಕ ರೀತಿಯಾದಂತಹ ರಾಜ ಮಹಾರಾಜರುಗಳ ಕಥೆಯನ್ನು ಹೇಳ್ತಾ ಬರ್ತಾರೆ. ಹೀಗೆ 9ನೇ ಸ್ಕಂದದ ಪ್ರಾರಂಭದಲ್ಲಿ ಸೂರ್ಯವಂಶದ ರಾಜರ ಕಥೆ, ಅರ್ಥಾತ್ ರಾಮನ ರಾಜರ ಕಥೆಯನ್ನು ಹೇಳ್ತಾ ಬಂದರು. ಅದಾದ ಮೇಲೆ ಸೀತೆಯ ಹಿರಿಯರು ಯಾರು ಅಂತ ಅದರ ಕಥೆಯನ್ನು ಹೇಳ್ತಾ ಬರ್ತಾರೆ. ಹೀಗೆ ಅನೇಕ ರೀತಿಯ ಕಥೆಯನ್ನು ಹೇಳಿ ಬಹುಲಾಶ್ವ, ಧೃತಿ, ಕೃತಿ, ಮಹಾವಶಿ ಅಂತ ಅನೇಕ ರೀತಿಯಾದಂತಹ ರಾಜ ಮಹಾರಾಜರುಗಳು ಅಲ್ಲಿಗೆ ಬರ್ತಾರೆ ಅಂತ ಇಲ್ಲಿಗೆ ಆ ಕಥೆಯನ್ನು ಮುಗಿಸ್ತಾರೆ. ಹೀಗೆ ಸೂರ್ಯವಂಶದ ರಾಜರ ಕಥೆ ಮತ್ತು ಜನಕನ ರಾಜರ ಕಥೆಯನ್ನು ಹೇಳಿ ಅಲ್ಲಿಗೆ ರಾಮದೇವರ ಕಥೆಯನ್ನು ಸಂಪೂರ್ಣವನ್ನು ಮಾಡಿ, ಇನ್ನು ಮುಂದೆ ಕೃಷ್ಣನ ಕಥೆ ಪ್ರಾರಂಭ ಆಗುತ್ತೆ ದಶಮಸ್ಕಂದದಲ್ಲಿ. ಅದಕ್ಕೆ ಪೂರಕವಾಗಿ ಚಂದ್ರವಂಶದ ಕಥೆಯನ್ನು ಹೇಳ್ತಾ ಬರ್ತಾರೆ. ಯಾಕೆಂದರೆ ಪರಮಾತ್ಮ ಅವತಾರ ಮಾಡಿದ್ದು ಕೃಷ್ಣನಾಗಿ ಚಂದ್ರವಂಶದಲ್ಲಿ, ರಾಮನಾಗಿ ಸೂರ್ಯವಂಶದಲ್ಲಿ, ಕೃಷ್ಣನಾಗಿ ಚಂದ್ರವಂಶದಲ್ಲಿ. ಆ ಚಂದ್ರವಂಶದ ಹಿರಿಯರು ಯಾರು, ಆ ಒಂದು ವಂಶ ಹೇಗೆ ಬಂತು ಅಂತ ಆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಥಾತ ಶ್ರೂಯತಾಂ ರಾಜನ್ ವಂಶಃ ಸೋಮಸ್ಯ ಪಾವನಃ ಯಸ್ಮಿನ್ ಐಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯ ಅಂತ ಶುಕಾಚಾರ್ಯ ಹೇಳ್ತಾರೆ. ಪರೀಕ್ಷಿತ, ಇನ್ನು ಮುಂದೆ ನಾನು ನಿನಗೆ ಚಂದ್ರವಂಶದ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಇದು ಅತ್ಯಂತ ಪವಿತ್ರವಾದಂತಹ ವಂಶ. ಅಂತಹ ಕಥೆಯನ್ನು ಕೇಳು, ನಿನಗೆ ಅದರಿಂದ ಭಾರಿ ಆನಂದ ಆಗುತ್ತೆ ಎಂಬುದಾಗಿ ಆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಮೂಲ ಪುರುಷ ಯಾರು ಅಂತ, ಬ್ರಹ್ಮದೇವರೇ ಮೂಲ ಪುರುಷರು ಅಂತೆ. ಪರಮಾತ್ಮನಿಂದಾಗಿ ಹುಟ್ಟಿದಂತಹ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಾನಸ ಪುತ್ರರು ಅತ್ರಿ ಋಷಿಗಳು ಅಂತ. ಆ ಅತ್ರಿ ಋಷಿಗಳ ಮಗ ಯಾರು, ಚಂದ್ರ ಅಂತ. ನಾವು 4ನೇ ಅಧ್ಯಾಯದಲ್ಲಿ ಕೇಳಿದ್ದೀವಿ, ಅತ್ರಿ ಋಷಿಗಳಿಗೆ 3 ಮಕ್ಕಳು ಅಂತ, ದತ್ತಾತ್ರೇಯ, ದೂರ್ವಾಸ, ಚಂದ್ರ ಅಂತ. ಅಂದರೆ ದೇವಾನ ಬಹುದೋ ಜನಿಹಿ ಅಂತ, ದೇವತೆಗಳಿಗೆ ಒಂದ್ಸಲ ಹುಟ್ಟೋದು ಅಂತಿಲ್ಲ, ಅನೇಕ ಸಲ ಹುಡ್ತಾರೆ. ಈ ಚಂದ್ರ ಅತ್ರಿ ಋಷಿಗಳ ಕಣ್ಣಿಂದಾಗಿ ಹುಟ್ಟಿದ, ಮುಂದೆ ಸಮುದ್ರ ಮಥನ ಸಂದರ್ಭದಲ್ಲಿ ಮತ್ತೆ ಹುಡ್ತಾನೆ. ಹಾಗಾಗಿ ದೇವತೆಗಳು ಅನೇಕ ರೀತಿಯಾಗಿ ಹುಡ್ತಾರೆ. ಹೀಗೆ ಅತ್ರಿ ಋಷಿಗಳ ಆನಂದ ಬಾಷ್ಪದಿಂದ ಹುಟ್ಟಿದಂಥವನು ಯಾರು, ಚಂದ್ರ. ಈ ಚಂದ್ರ ಎಂಥವನು ವಿಶೇಷವಾಗಿ ಬ್ರಾಹ್ಮಣರಿಗೆ ಮತ್ತು ಎಲ್ಲ ಔಷಧಿಗಳಿಗೆ, ಗಿಡ ಮರಗಳಿಗೆ ಮತ್ತು ಕಮಲಗಳಿಗೆ ಅಧಿಪತಿಯಾಗಿದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಸೋಮ ವಿಶೇಷವಾಗಿ ದೊಡ್ಡ ರಾಜಸೂಯ ಯಾಗವನ್ನು ಮಾಡ್ತಾನೆ. ಇದನ್ನು ಮಾಡಿದಾಗ ಅವನಿಗೆ ಭಾರಿ ಅಹಂಕಾರ ಬಂದುಬಿಡುತ್ತೆ ಅಂತೆ. ಮೊದಲೇ ದೇವತೆ ಎನ್ನುವಂತಹ ಅಹಂಕಾರ, ಜೊತೆಗೆ ನಾವು ಭಾರಿ ಸುಂದರ ಎನ್ನುವಂತಹ ಅಹಂಕಾರ, ಕೊನೆಗೆ ರಾಜಸೂಯ ಯಾಗವನ್ನು ಕೂಡ ಮಾಡಿಬಿಟ್ಟ. ಭಾರಿ ಅಹಂಕಾರ ಬಂತು. ಆ ಅಹಂಕಾರ ಎಲ್ಲಿಗೆ ತಲುಪಿತು ಅಂತ ಹೇಳಿದರೆ, ಯಾವ ಗುರುಗಳನ್ನು, ಗುರುಪತ್ನಿಯನ್ನು ತಂದೆ ತಾಯಿ ಎಂಬುದಾಗಿ ಸೇರಿ ಭಾವನೆಯಿಂದಾಗಿ ಪೂಜಿಸಬೇಕು ಅಂತಹ ಗುರುಗಳ ಪತ್ನಿಯನ್ನೇ ಅಪಹಾರ ಮಾಡಿಬಿಟ್ಟ. ಯಾರನ್ನ? ದೇವತೆಗಳ ಗುರುಗಳಾದಂಥ ಬೃಹಸ್ಪತ್ಯಾಚಾರ್ಯರು ಅವರ ಪತ್ನಿಯಾದಂತಹ ತಾರೆಯನ್ನು ಚಂದ್ರ ಬಲಾತ್ಕಾರದಿಂದಾಗಿ ಅಪಹಾರ ಮಾಡಿಬಿಟ್ಟ. ಬೃಹಸ್ಪತ್ಯಾಚಾರ್ಯರು ಬಂದು ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಬಂದು ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನನ್ನ ಹೆಂಡತಿಯನ್ನು ಬಿಟ್ಟು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಆ ಚಂದ್ರ ತಾರೆಯನ್ನು ಬಿಡಲೇ ಇಲ್ಲ ಅಂತ. ಇದರಿಂದ ಏನಾಯಿತು, ಮುಂದೆ ದೇವಾಸುರರ ಯುದ್ಧವೇ ಪ್ರಾರಂಭ ಆಗಿಬಿಡ್ತು ಅಂತೆ. ಅದರಲ್ಲಿ ಏನಾಯಿತು, ವಾಸ್ತವಿಕವಾಗಿ ಬೃಹಸ್ಪತ್ಯಾಚಾರ್ಯ ದೇವತೆ ಗುರುಗಳು, ಆದರೆ ಯಾವಾಗ ಒಬ್ಬನೇ ಒಬ್ಬ ದೇವತೆಯು ಕೂಡ ಬೃಹಸ್ಪತ್ಯಾಚಾರ್ಯ ಸಪೋರ್ಟ್ ಮಾಡಲಿಲ್ಲ. ಯಾರಾದ್ರೂ ಒಂದು ಹೇಳ್ಬೋದಾಗಿತ್ತಲ್ಲ, ಚಂದ್ರ ಹೆಂಡತಿಯನ್ನು ಬಿಟ್ಬಿಡು, ಬೃಹಸ್ಪತ್ಯಾಚಾರ್ಯ ಹೆಂಡತಿಯನ್ನು ಅನ್ನೋದು ಗುರುಗಳ ಹೆಂಡತಿ ಅಂತ ಹೇಳಲಿಲ್ಲ.
ಹಾಗಾಗಿ ಏನು ಮಾಡಿದರು, ಬೃಹಸ್ಪತ್ಯಾಚಾರ್ಯರು ತಾವು ಹೋಗಿ ಅಸುರರ ಹತ್ರ ಸೇರ್ಕೊಂಡ್ಬಿಟ್ರು ಅಂತೆ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನನಗೆ ನನ್ನ ಹೆಂಡತಿ ಬೇಕು ಅಂತ. ಕೊನೆಗೆ ಈ ಕಡೆ ಏನಾಯಿತು, ಚಂದ್ರ ಹೋಗಿ ಶುಕ್ರಾಚಾರ್ಯ ಹಿಡ್ಕೊಂಡ್ಬಿಟ್ಟ ಅಂತೆ. ಯಾಕೆ, ಚಂದ್ರ ಹತ್ರ ಭಾರಿ ಸಂಪತ್ತಿತ್ತು, ಅವನು ಹೋಗಿ ಶುಕ್ರಾಚಾರ್ಯ ಹಿಡ್ಕೊಂಡ್ಬಿಟ್ಟ. ಹೀಗೆ ಪರಸ್ಪರ ವಿರುದ್ಧವಾಗಿ ಹೋಗಿಬಿಡ್ತು. ಶುಕ್ರಾಚಾರ್ಯ ವಾಸ್ತವಿಕವಾಗಿ ಯಾರು, ದೈತ್ಯರ ಗುರುಗಳು. ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು. ಆದರೆ ಚಂದ್ರ ಮಾಡಿದಂಥ ತಪ್ಪಿನಿಂದಾಗಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗಿಬಿಡ್ತು. ಶುಕ್ರಾಚಾರ್ಯರು ಚಂದ್ರನ ಹತ್ತಿರ ಬಂದರು, ಬೃಹಸ್ಪತ್ಯಾಚಾರ್ಯರು ದೈತ್ಯರ ಹತ್ತಿರ ಹೋಗಿಬಿಟ್ರು. ಹೀಗೆ ಇಷ್ಟೆಲ್ಲ ಆದಾಗ ದೊಡ್ಡ ಯುದ್ಧ ಪ್ರಾರಂಭ ಆಗುತ್ತೆ. ಕೊನೆಗೆ ಆ ಯುದ್ಧ ತಾರಕಕ್ಕೇರಿ ಇನ್ನು ಮುಂದೆ ಏನಾಗುತ್ತೆ, ದೇವತೆಗಳ ನಾಶವೇ ಆಗಿ ಹೋಗಿ ಬಿಡಬೇಕು. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಬ್ರಹ್ಮದೇವರು ಚಂದ್ರನನ್ನು ಕರೆದು ಬುದ್ಧಿ ಹೇಳಿ, ಆ ರೀತಿಯಾಗಿ ಮಾಡೋದು ತಪ್ಪು, ಗುರುಗಳ ತಾಯಿ, ಗುರುಗಳ ಹೆಂಡತಿ ತಾಯಿಗೆ ಸಮ ಅಂತೆಲ್ಲ ಹೇಳಿ ಬೈದು ಕಳಿಸಿಬಿಡ್ತಾರೆ. ಕೊನೆಗೆ ಏನೋ ತಾರೆ ವಾಪಸ್ ಹೋದ್ಲು, ಬೃಹಸ್ಪತ್ಯಾಚಾರ್ಯ ಹತ್ರ ಹೋದ್ಲು. ಯುದ್ಧವು ಕೂಡ ನಿಂತ್ಕೊಂಡ್ಬಿಡ್ತು. ಅಲ್ಲಿ ಒಂದು ಅನಾಹುತ ಆಗಿಬಿಟ್ಟಿತ್ತು. ಸ್ವಲ್ಪ ದಿವಸಗಳಾದ್ಮೇಲೆ ಗೊತ್ತಾಗುತ್ತೆ, ನನ್ನ ಹೆಂಡತಿಯಾದಂತಹ ತಾರೆ ಗರ್ಭಿಣಿಯಾಗಿದ್ದಾಳೆ ಅಂತ. ಇಷ್ಟು ಹೇಳಿದಾಗ ಇವರಿಗೆ ತುಂಬ ಬೇಸರ ಆಗ್ಬಿಡುತ್ತೆ ಬೃಹಸ್ಪತ್ಯಾಚಾರ್ಯರಿಗೆ. ನನ್ನ ಹೆಂಡತಿ ಒಬ್ಬ ಪರಪುರುಷನಿಂದ ಗರ್ಭಿಣಿಯಾಗಿ ಬಿಟ್ಟಿದ್ದಾಳೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಗರ್ಭಂ ತೇಜಾಶು ದುಷ್ಪ್ರಜ್ಞೆ ಮತ್ಕ್ಷೇತ್ರಾದಾಹಿತಂ ಪರೈಹಿ ನಾಹಂ ತ್ವಾಂ ಭಸ್ಮಸಾತ್ ಕುರ್ಯಾಂ ಸ್ತ್ರೀಯಂ ಸಾಂತಾನಿಕೆ ಸತಿ ಅಂತ. ನಾನು ಮನಸ್ಸು ಮಾಡಿದರೆ ಇವತ್ತು ನಿನ್ನನ್ನು ನಾನೇನು ಮಾಡಬೇಕು, ಬೂದಿ ಮಾಡಿ ಹಾಕಿಬಿಡ್ತಾ ಇದ್ದೆ. ಆದರೆ ನೀನೊಬ್ಬ ಬರೀ ಹೆಣ್ಣಲ್ಲ, ಈಗ ಗರ್ಭಿಣಿಯಾದಂತಹ ಹೆಣ್ಣು. ಹಾಗಾಗಿ ನೀನೇ ಮಾಡು, ಆ ಗರ್ಭವನ್ನು ತ್ಯಾಗ ಮಾಡಿಬಿಡು ಎಂಬುದಾಗಿ ಹೇಳಿದಾಗ ಅವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಅವಶ್ಯವಾಗಿ ನನ್ನ ಗರ್ಭವನ್ನು ಹಿಡದೇ ಹಿಡಿತೇನೆ ಎಂಬುದಾಗಿ ಪಟ್ಟು ಹಿಡಿತಾಳೆ. ಕೊನೆಗೆ ಆ ಗರ್ಭದಿಂದಾಗಿ ಒಬ್ಬ ಒಳ್ಳೆ ಮಗ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಏನಾಯಿತು, ಈ ಬೃಹಸ್ಪತ್ಯಾಚಾರ್ಯರಿಗೆ ಉಭಯ ಸಂಕಟ. ಈ ಗರ್ಭದಿಂದ ಬಂದಂತಹ ಮಗು ನನ್ನ ಮಗು ಅಂತ ಹೇಳಬೇಕು, ಆದರೆ ಅದು ವಾಸ್ತವಿಕವಾಗಿ ಅವರ ಮಗು ಅಲ್ಲ. ಅದನ್ನು ತನ್ನ ಮಗು ಅಂತ ಹೇಳಿದರೆ ಏನಾಗುತ್ತೆ, ತಮ್ಮ ಮರ್ಯಾದೆಯೇ ಹೋಗುತ್ತೆ. ಬೃಹಸ್ಪತ್ಯಾಚಾರ್ಯರ ಹೆಂಡತಿ ಪರಪುರುಷ ಸಂಪರ್ಕದಿಂದಾಗಿ ಮಗನನ್ನು ಪಡೆದಳು ಅಂತ ಅಪಖ್ಯಾತಿ ಬರುತ್ತೆ. ಮಗ ಅಂತ ಪಡೆದುಕೊಂಡ್ರೆ ಅದು ದೊಡ್ಡ ಪಾಪಕ್ಕೆ ಕಾರಣ. ತನ್ನದಲ್ಲದಂತೆ ಮಗುವನ್ನು ತನ್ನದಂತೆ ಮಾಡಿಕೊಂಡ್ರೆ ಅದು ದೊಡ್ಡ ಪಾಪಕ್ಕೆ ಕಾರಣ. ಈ ಕಡೆ ಚಂದ್ರನು ಬಂದುಬಿಟ್ಟ ಅಂತೆ. ಚಂದ್ರನಿಗೆ ಗೊತ್ತಾಯಿತು ತಾರೆ ಗರ್ಭಿಣಿಯಾಗಿದ್ದಾಳೆ, ಮಗುವನ್ನು ಹೊಡೆದಿದ್ದಾಳೆ ಅಂತ. ಮನೆಯ ಮುಂದೆ, ಬೃಹಸ್ಪತ್ಯಾಚಾರ್ಯ ಮನೆ ಮುಂದೆ ದೊಡ್ಡ ಗಲಾಟೆ. ಒಳಗಡೆ ತಾರೆ ಮತ್ತು ಮಗು ಇದೆ, ಹೊರಗಡೆ ಬೃಹಸ್ಪತ್ಯಾಚಾರ್ಯರು ಮತ್ತು ಚಂದ್ರ ಗಲಾಟೆ ಮಾಡ್ತಾ ಇದ್ದಾರೆ, ಇದು ನನ್ನ ಮಗು, ಇದು ನನ್ನ ಮಗು ಅಂತ. ಇಷ್ಟಾದಾಗ ತುಂಬ ದೊಡ್ಡ ಗಲಾಟೆ ಆಗಿಬಿಡುತ್ತೆ. ಇದನ್ನು ಆವಾಗ ದೇವತೆಗಳು ಬರ್ತಾರೆ ಅಂತೆ, ತಾರೆಯನ್ನೇ ಕೇಳ್ತಾರೆ, ನೋಡುತ್ತಾರೆ ಇದು ತುಂಬ ಅಸಹ್ಯಕರವಾದಂಥ ಕೆಲಸ, ಹಾಗಾಗಿ ದಯವಿಟ್ಟು ಹೇಳಿಬಿಡು, ಇದು ಯಾರ ಮಗು ನೀನೇ ಹೇಳಿಬಿಡು ಅಂತ ಹೇಳ್ತಾರೆ ಅಂತೆ. ಅವಳಿಗೆ ನಾಚಿಕೆ ಆಗಿಬಿಡುತ್ತೆ. ನಾವೋಚತ್ ವ್ರೀಡಿತಾ ಸುಸ ಅಂತ, ನಾನು ಹೇಳೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಕೊನೆಗೆ ಆ ಮಗುವಿಗೆ ನಾಚಿಕೆ ಆಗಿಬಿಡ್ತು ಅಂತೆ. ನಮ್ಮ ಮಗು ಅಂತಂದರೆ ನಮಗೆ ಸಾಮಾನ್ಯ ಜಗತ್ತಿನ ಮಕ್ಕಳಂತೆ 1 ತಿಂಗಳು 2 ತಿಂಗಳು ಬೆಳೀತಾ ಹೋಗೋದಿಲ್ಲ. ದೇವತೆಗಳ ಮಕ್ಕಳು ಅಂದರೆ ದೊಡ್ಡವರಾಗಿ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಆ ಮಗುವಿಗೆ ನಾಚಿಕೆ ಆಗಿಬಿಡ್ತು ಅಂತೆ. ಏನಿದು ಅಸಹ್ಯ, ತಾಯಿ ಯಾರು ಅಂತ ಗೊತ್ತಿದೆ, ತಂದೆ ಯಾರು ಅಂತ ಗೊತ್ತಿಲ್ಲ, ನನ್ನ ಅವಸ್ಥೆ ಏನು ಅಂತ ತುಂಬ ದುಃಖ ಆಗಿಬಿಡುತ್ತೆ. ಆವಾಗ ಮಗು ಹೇಳುತ್ತೆ ಅಂತೆ ತಾಯಿಗೆ, ಕಿಮ್ನೋ ಓಚಿಸಿ ಸ್ವದುರುತ್ತೆ ಪಿತರಮ್ಮೆ ವದಾಶುವೆ ಅಂತ. ತಾಯಿ, ನನ್ನ ತಂದೆ ಯಾರು ಅಂತ ಹೇಳು, ಹೇಳದೆ ಹೋದರೆ ನಾನು ಇದನ್ನು ಭಸ್ಮ ಮಾಡಿ ಹಾಕಿಬಿಡ್ತೀನಿ ಅಂತ ಹೇಳಿಬಿಡುತ್ತೆ ಅಂತೆ. ಅಷ್ಟು ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ ಅಂತೆ, ಮಗುವನ್ನು ಕರೀತಾರೆ ಅಂತೆ, ನೋಡು ಮಗು, ಎಷ್ಟಿದ್ದರೂ ಕೂಡ ಅವಳು ನಿನ್ನ ತಾಯಿ, ಆ ರೀತಿಯಾಗಿ ಮಾತಾಡೋದು ಸರಿಯಲ್ಲ ಅಂತ ಅವನಿಗೆ ಸಾಂತ್ವನವನ್ನು ಮಾಡ್ತಾರೆ ಅಂತೆ. ಸಾಂತ್ವನವನ್ನು ಮಾಡಿ ಕೊನೆಗೆ ಬ್ರಹ್ಮದೇವರೇ ಏನು ಮಾಡ್ತಾರೆ, ಒಳಗೆ ಕರ್ಕೊಂಡು ಹೋಗ್ತಾರಂತೆ ತಾರೆಯನ್ನು. ನಿಧಾನವಾಗಿ ಸಮಾಧಾನ ಮಾಡಿ ಕೇಳ್ತಾರೆ, ಯಾರು ಈ ಮಗು ತಂದೆ ಅಂತ. ಇಷ್ಟು ಹೇಳಿದಾಗ ಅವಳು ಹೇಳ್ತಾಳೆ, ಸೋಮಸ್ಯೇತ್ಯಾಹ ಶನಕೈಹಿ. ನಿಧಾನವಾಗಿ ಹೇಳ್ತಾಳೆ, ಈ ಮಗು ಬೃಹಸ್ಪತಿದಲ್ಲ, ಸೋಮಂದು ಅಂತ. ಇಷ್ಟು ಹೇಳಿದಾಗ ಸೋಮನಿಗೆ ಭಾರೀ ಸಂತೋಷ ಆಗಿಬಿಡುತ್ತೆ. ನನ್ನ ಮಗು ಹುಟ್ಟಿತು ಅಂತ
ಕೊನೆಗೆ ಆ ಮಗುವಿಗೆ ಬುಧ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಆ ಬುಧ ವಿಶೇಷವಾಗಿ ಅನೇಕ ಬುಧ ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಬುಧ ಅಂದರೆ ಜ್ಞಾನ ಅಂತ. ಇವತ್ತು ಹಿಂದೆಲ್ಲ ಕರಿತಾ ಇದ್ರು, ದೊಡ್ಡ ದೊಡ್ಡ ಜ್ಞಾನಿಗಳು ಸ್ವಾಮಿಗಳು ಊರಿಗೆ ಬಂದರೆ ಬುದ್ಧಿ ಅಂತ ಕರಿತಾ ಇದ್ರು. ಯಾಕೆ? ಬುಧ ಅಂದರೆ ಜ್ಞಾನ, ಬುಧ ಇರೋರು ಬುದ್ಧಿ ಅಂತ, ಜ್ಞಾನಿಗಳು ಅಂತ ಅರ್ಥ. ಹಾಗೆ ಆ ಬುಧನಿಗೆ ಮುಂದೆ ಇಳಾದೇವಿಯೊಟ್ಟಿಗೆ ವಿವಾಹ ಆಗುತ್ತೆ. ಅದು ನಾವು ಹಿಂದೆ ಕೇಳಿದ್ದೇವೆ. ಇಳಾ ಅಂತ ಹೇಳಿದರೆ ಯಾರು? ಆ ಸುದ್ಯುಮ್ನ ಅಂತೆಲ್ಲ ಬಂತಲ್ಲ, 1 ತಿಂಗಳ ಕಾಲ ಗಂಡಾಗಿರೋದು, ಇನ್ನೊಂದು ತಿಂಗಳ ಕಾಲ ಹೆಣ್ಣಾಗಿರುವುದು ಅಂತ. ಆ ಒಬ್ಬ ವ್ಯಕ್ತಿಯೇನೆ ಇಳ, ಅವಳೊಟ್ಟಿಗೆ ಮುಂದೆ ಆ ಬುಧನಿಗೆ ವಿವಾಹ ಎಂಬುದಾಗುತ್ತೆ. ಆ ಬುಧನಿಗೆ ಪೂರ್ವರವ ಎಂಬುದಾಗಿ ಹುಡ್ತಾನೆ ಅಂತೇಳಿ ಇಷ್ಟೆಲ್ಲ ವಿಚಾರ ಆಗಿತ್ತು. ಇಷ್ಟೆಲ್ಲ ಆಯಿತು. ಅದಾದ ಒಂದ್ಸಲ ಏನಾಗುತ್ತೆ, ಆ ಪುರೂರವ ಬೆಳೀತಾ ಇದ್ದಾನೆ. ಪುರೂರವ ಅಂದರೆ ಭಾರೀ ಒಂದು ಸುಂದರನಾದಂತಹ ವ್ಯಕ್ತಿ. ಯಾಕೆಂದರೆ ಸಾಕ್ಷಾತ್ ಚಂದ್ರನ ಮೊಮ್ಮಗನಾದಂತಹ ಪುರೂರವನಿಗೆ ಭಾರೀ ಒಳ್ಳೆಯ ಸೌಂದರ್ಯ ಇತ್ತು. ಒಂದು ದಿವಸ ಏನಾಗಿತ್ತು, ನಾಗರು ಬಂದಿದ್ರು. ಪುರೂರವನ್ನು ನೋಡ್ತಾರೆ, ಭಾರೀ ಸೌಂದರ್ಯ. ಅಲ್ಲಿಂದ ನೇರವಾಗಿ ಎಲ್ಲಿ ಹೋಗ್ತಾರೆ? ದೇವಲೋಕಕ್ಕೆ ಹೋಗ್ತಾರೆ ಅಂತೆ. ದೇವಲೋಕಕ್ಕೆ ಸಭೆಯಲ್ಲಿ ಹೋಗಿ ಅವರೇನು ಮಾಡ್ತಾರೆ, ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನೆ ಪುರೂರವ ಅಂತ, ಅವನಿಗೆ ಭಾರೀ ಸೌಂದರ್ಯ, ಅವನಷ್ಟು ಸುಂದರನಾದಂತಹ ವ್ಯಕ್ತಿ ದೇವಲೋಕದಲ್ಲಿ ಕೂಡ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂತೆ. ಇದನ್ನು ಅಲ್ಲಿಯೇ ಪಕ್ಕದಲ್ಲೇನೆ ಒಬ್ಬ ಅಪ್ಸರಾಸ್ತಿ ಇರ್ತಾಳೆ, ಊರ್ವಶಿ ಅಂತ. ಅವಳು ಕೇಳಿಸ್ಕೊಂಡಾಗ ಅವಳಿಗೆ ಭಾರೀ ಖುಷಿಯಾಗಿಬಿಡುತ್ತೆ. ಅಂದರೆ ಅಪ್ಸರಾ ಸ್ತ್ರೀಯರ ಒಂದು ಗುಣ ಏನು ಅಂದರೆ, ಅವರಿಗೆ ಇಂಥವರನ್ನೇ ಮದುವೆಯಾಗಬೇಕು ಅಂತ ನಿಯಮ ಇಲ್ಲ. ಅಪ್ಸರಾ ಸ್ತ್ರೀಯರು ಕಾಮಪತಿಯರು, ಯಾರನ್ನು ಬೇಕಾದರೂ ಕೂಡ ಮದುವೆ ಆಗಬಹುದು ಅಂತ. ಹಾಗೆ ಅವಳಿಗೆ ಆಸೆ ಆಗುತ್ತೆ, ನಾನು ಮದುವೆ ಆದರೆ ಯಾರು ಮದುವೆ ಆಗಬೇಕು? ಪುರೂರವನ ಮದುವೆ ಆಗಬೇಕು ಅಂತ ಅವಳಿಗೆ ಆಸೆ ಆಗುತ್ತೆ. ತಕ್ಷಣ ಅವಳೇನು ಮಾಡ್ತಾಳೆ, ನೇರವಾಗಿ ಪುರೂರನ ಹತ್ರ ಬರ್ತಾಳೆ, ಭೂಲೋಕಕ್ಕೆ ಬರ್ತಾಳೆ. ಬಂದಾಗ ಅವಳ ಒಂದು ಸೌಂದರ್ಯವನ್ನು ನೋಡಿ ಇವನಿಗೂ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಪುರೂರವನಿಗೆ, ಯಾರೀ ಹೆಣ್ಣು? ಭೂಲೋಕದ ಮೇಲೆ ಇವಳಷ್ಟು ಸುಂದರಿಯೇ ಇಲ್ಲ, ಯಾರು ನೀನು ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ನೋಡು, ನಾನು ಹೀಗೆ ಒಬ್ಬ ಅಪ್ಸರಾಸ್ತ್ರಿ, ನಾನಿನ್ನು ಮದುವೆ ಆಗಬೇಕು ಅಂತ ಕೇಳ್ತಾಳೆ. ಪುರೂರವನಿಗೆ ಭಾರಿ ಸಂತೋಷ ಆಗಿಬಿಡುತ್ತೆ, ಅಷ್ಟು ಸುಂದರವಾದಂಥ ಸ್ತ್ರೀ, ಸರಿ ಆಯಿತು ಮದುವೆ ಆಗ್ತೀವಿ ಅಂತ ಹೇಳ್ತಾಳೆ. ಆದರೆ ಊರ್ವಶಿಗೆ ಒಂದು ಕಡೆ ಮದುವೆ ಆಗಬೇಕು ಅಂತ ಮನಸ್ಸಿದ್ದ ಕೂಡ ಬೇಡ ಅಂತಿದೆ. ಯಾಕೆಂದರೆ ಅವನೊಬ್ಬ ಸಾಮಾನ್ಯ ಮನುಷ್ಯ, ಎಷ್ಟೇ ಸುಂದರನಾಗಿದ್ದು ಕೂಡ ಒಬ್ಬ ಮನುಷ್ಯ. ಹಾಗಾಗಿ ಅವಳು ಒಂದು ವಿಚಾರವನ್ನು ಹೇಳ್ತಾಳೆ, ನಾನು ನಿನ್ನನ್ನು ಅವಶ್ಯವಾಗಿ ಮದುವೆ ಆಗ್ತೇನೆ, ಆದರೆ ಒಂದು ಕಂಡೀಷನ್ ಇದೆ ಅಂತ. ಏನು ಕಂಡೀಷನ್ ಅಂತ ಹೇಳಿದ್ರೆ, ನಾನು ನಿನ್ನ ಹತ್ರ 2 ಕುರಿಮರಿಗಳನ್ನು ಕೊಡ್ತೇನೆ, 2 ಕುರಿಗಳನ್ನು ಕೊಡ್ತೇನೆ. ನೀನೇನು ಮಾಡಬೇಕು? ನಿರಂತರವಾಗಿ ಅದನ್ನು ಕಾಪಾಡ್ತಾ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಪ್ರತಿನಿತ್ಯ ನನಗೆ ಊಟಕ್ಕೆ ತುಪ್ಪ ಬೇಕು, ಒಳ್ಳೆಯ ತುಪ್ಪ ಬೇಕು. ಇದು ಒಂದು ಕಾರಣ, ಒಂದು ರೂಲ್ಸ್ ಏನು? ನಾನು ನಿನಗೆ 2 ಕುರಿಗಳನ್ನು ಕೊಡ್ತೇನೆ, ಅದನ್ನು ನೀನು ಕಾಪಾಡಬೇಕು. 2ನೇದ್ದು, ಪ್ರತಿನಿತ್ಯ ನನಗೆ ಒಳ್ಳೆಯ ತುಪ್ಪ ಬೇಕು. 3ನೇದ್ದು, ಭೋಗದ ಸಮಯವನ್ನು ಬಿಟ್ಟು ನೀನು ನನ್ನ ಮುಂದೆ ಬೆತ್ತಲೆಯಾಗಿ ಬರಬಾರ್ದು ಅಂತ. ಘೃತಮ್ಮೆ ವೀರಭಕ್ಷಂ ಸ್ಯಾನ್ ನೇಕ್ಷೇ ತ್ವಾನ್ಯತ್ರ ಮೈಥುನವನ್ನು ಬಿಟ್ಟೆ ಬೇರೆ ಸಂದರ್ಭದಲ್ಲಿ ನೀನು ನನಗೆ ನಗ್ನನಾಗಿ ಕಾಣಬಾರ್ದು ಅಂತ. ಇದರಲ್ಲಿ ಯಾವ ಒಂದಾದರೂ ಕೂಡ ನಾನೇ ಮಾಡ್ತೇನೆ, ನಿನ್ನನ್ನು ಬಿಟ್ಟು ಹೋಗಿಬಿಡ್ತೇನೆ ಅಂತ ಕಂಡೀಷನ್ ಹಾಕ್ತಾಳೆ. ಸರಿ ಅಂತ 3 ಕಂಡೀಷನ್ಗಳನ್ನು ಕೂಡ ಒಪ್ಕೊಂಡ್ಬಿಡ್ತಾನೆ ಪುರೂರವ. ಸರಿ ಅಂತ ಒಪ್ಕೊಂಡ. ಅನೇಕ ರೀತಿಯಾದಂತಹ ಭೋಗಗಳನ್ನು ಅನೇಕ ವರ್ಷಗಳ ಕಾಲ ಅವರಿಬ್ಬರು ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಊರ್ವಶಿ ಹಿಂದೆ ಹೇಳಿದಂತೆ ಅವಳು ಅಪ್ಸರಾಸ್ತ್ರೀ ಅಂತಂದರೆ ದೇವಲೋಕದಲ್ಲಿ ನೃತ್ಯವನ್ನು ಮತ್ತು ಹಾಡನ್ನು ಹಾಡುವಂತಹ ಹೆಣ್ಣು ಮಕ್ಕಳು. ಅದರಲ್ಲೂ ಊರ್ವಶಿ ಅತ್ಯಂತ ಸುಂದರಿಯಾದಂಥ ಹೆಣ್ಣು, ಸಾಕ್ಷಾತ್ ಪರಮಾತ್ಮನ ತೊಡೆಯಿಂದಾಗಿ ಹುಟ್ಟಿದಂಥ ಅಪ್ಸರಾಸ್ತ್ರೀ. ಅಂದರೆ ಇವತ್ತು ನಾವು ಬದ್ರಿ ಕ್ಷೇತ್ರ ಇದೆ, ಅಲ್ಲಿ ಪರಮಾತ್ಮ ತಪಸ್ ಮಾಡ್ತಾ ನರನಾರಾಯಣ ರೂಪದಲ್ಲಿ ತಪಸ್ ಮಾಡ್ತಾ ಇದ್ದಾನೆ. ಆ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಅಂತ ಅಪ್ಸರಾಸ್ತ್ರೀಯರು ಬಂದರು ಅಂತೆ. ಆವಾಗ ಪರಮಾತ್ಮ ತನ್ನ ತೊಡೆಯಿಂದಾಗಿ ಹುಟ್ಟಿಸಿದ್ಯಾರು? ಈ ಊರ್ವಶಿಯನ್ನು. ಊರು ಅಂತಂದರೆ ಏನು? ತೊಡೆ. ಅದರಿಂದ ಹುಟ್ಟಿದಂಥವಳು ಊರ್ವಶಿ ಅಂತ. ಹೀಗೆ ಊರ್ವಶಿ ಅತ್ಯಂತ ಸುಂದರವಾದಂಥ ಹೆಣ್ಣು ಮಗಳು. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಗಾಯಕಿ, ಒಳ್ಳೆಯ ನೃತ್ಯಗಾರ್ತಿ. ಸ್ವರ್ಗಲೋಕದಲ್ಲಿ 1 ದಿವಸ ಆಯಿತು, 2 ದಿವಸ ಆಯಿತು, 1 ವರ್ಷ ಆಯಿತು, ಸ್ವಲ್ಪ ಬಣ ಅನಿಸ್ಲಿಕ್ಕತ್ತು. ಯಾಕೆ? ಊರ್ವಶಿ ಇದ್ದರೆ ಸ್ವರ್ಗಲೋಕಕ್ಕೆ ಒಂದು ಹೆಸರು. ಊರ್ವಶಿ ಸ್ವರ್ಗವನ್ನು ಯಾರು ಕೂಡ ಬಯಸಲೇ ಇಲ್ಲ ಅಂತೆ.
ಇಂದ್ರ ಹೇಳ್ತಾನೆ ಒಂದು ದಿವಸ, ಉರ್ವಶಿ ರಹಿತ ಮಹ್ಯಂ ಆಸ್ಥಾನಂ ನಾತಿಶೋಭತೆ ಅಂತ ದೇವತೆಗಳು ಹೇಳ್ತಾನೆ ಅಂತೆ. ನೋಡಿ, ಇಷ್ಟು ದಿವಸಗಳ ಕಾಲ ಊರ್ವಶಿ ಇದ್ದು ನಮ್ಮ ಆಸ್ಥಾನಕ್ಕೆ ಭಾರಿ ಬೆಲೆ ಇತ್ತು, ಊರ್ವಶಿನೇ ಹೋಗಿಬಿಟ್ರೆ ನಮ್ಮ ಆಸ್ಥಾನ ನಾತಿಶೋಭತೆ, ಶೋಭನೆ ಇಲ್ಲ ಅಂತ. ಆವಾಗ ಗಂಧರ್ವರು ಹೇಳ್ತಾರೆ ಅಂತೆ, ದೇವೇಂದ್ರ ನೀನೇನು ಆಲೋಚನೆ ಮಾಡಬೇಡ, ಊರ್ವಶಿ 3 ಕಂಡೀಷನ್ ಹಾಕಿದ್ದಾಳೆ, ನಾವು ಅದನ್ನು 3 ಮಾಡ್ತೀವಿ, ತಕ್ಷಣ ಅವಳೇ ಮಾಡ್ತಾಳೆ, ಬಿಟ್ಟು ಬಂದುಬಿಡ್ತಾಳೆ ಗಂಡನನ್ನ ಅಂತ. ತಕ್ಷಣ ಏನಾಗುತ್ತೆ, ಆ ಗಂಧರ್ವರು ಮಧ್ಯರಾತ್ರಿಯ ಸಂದರ್ಭ ಆ ಊರ್ವಶಿಯ ಅರಮನೆಗೆ ಬರ್ತಾರೆ. ಊರ್ವಶಿ ಮತ್ತು ಪುರೂರವ ಭೋಗ ಮಾಡ್ತಾ ಇದ್ದಾರೆ. ಬಂದರು, ಅವರೇ ಮಾಡಿದರು, ಆ ಕುರಿಮರಿಗಳನ್ನು ಕದ್ಕೊಂಡು ಹೋಗ್ಬಿಟ್ರು. ಕದ್ಕೊಂಡು ಹೋಗ್ಬೇಕಾದ್ರೆ ಏನಾಯಿತು, ಕುರಿಮರಿ ಸೌಂಡ್ ಮಾಡ್ತೇವೆ, ಮೇ ಮೇ ಅಂತ ಸೌಂಡ್ ಮಾಡ್ತೇವೆ. ಸೌಂಡ್ ಮಾಡಿದಾಗ ಏನಾಯಿತು, ಅದು ಈ ಊರ್ವಶಿ ಕೇಳಿಸಿತು. ಊರ್ವಶಿ ಸ್ವಲ್ಪ ಹೊರಗಡೆ ಇದ್ಲು. ಅವಳಿಗೆ ತಕ್ಷಣ ದುಃಖ ಆಗುತ್ತೆ. ಹತಾಸ್ಮಿಹಂ ಕುನಾಥ್ಯನ ನಪುಂಸ ವೀರಮಾನಿನ ಅಂತ, ನಾನೇನೋ ನನ್ನ ಪತಿಯನ್ನು ಭಾರಿ ದೊಡ್ಡ ಪರಾಕ್ರಮ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ನನ್ನ ಗಂಡನಿಗೆ ಕನಿಷ್ಠ ಕುರಿಮರಿಯನ್ನು ಕಾಯುವಂಥ ಸಾಮರ್ಥ್ಯವೂ ಕೂಡ ಇಲ್ಲ, ನನ್ನ ಗಡ್ಡ ಒಬ್ಬ ನಪುಂಸಕ ಅಂತ ಜ್ವರ ಅಳಿಕ್ ಶುರು ಮಾಡ್ಬಿಡ್ತಾಳೆ. ನಾನೇನೋ ಪುರೂರವ ಮಹಾಚಕ್ರವರ್ತಿ ಹಾಗೆ ಅನ್ಕೊಂಡ್ ಬಂದಿದ್ದೆ, ಅವನಿಗೆ ಕನಿಷ್ಠ ಕುರಿಮರಿಯನ್ನು ಕಾಪಾಡಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಇಲ್ಲ ಅಂತ. ಆವಾಗ ರಾಜನಿಗೆ ಭಾರಿ ಹೆದರಿಕೆ ಆಗಿಬಿಡುತ್ತೆ. ಯಾಕೆ, ಅವಳೇನು ಹೇಳಿದ್ಲು, ಕುರಿಮರಿ ಹೋಗ್ಬಿಟ್ಟೆ ನಾನು ವಾಪಸ್ ಹೋಗ್ಬಿಡ್ತೇನೆ ಅಂತ ಹೇಳ್ಬಿಟ್ಟಿದ್ಲಲ್ಲ. ತಕ್ಷಣ ಅವನೇನು ಮಾಡ್ತಾನೆ, ಅಂತಃಪುರದಿಂದಾಗಿ ಹೊರಗಡೆ ಬರ್ತಾನೆ ಅಂತೆ. ಅಲ್ಲೇನಾಗಿತ್ತು, ಅವನು ವಿವಸ್ತ್ರನಾಗಿ ಮಲಗಿಕೊಂಡಿದ್ದ, ರಾತ್ರಿ ಸಂದರ್ಭ, ಭೋಗದ ಸಂದರ್ಭ ಅಂತ. ಹಾಗಾಗಿ ಮೈ ಮೇಲೆ ಎಚ್ಚರವಿಲ್ಲದಂತೆ ಆದಷ್ಟು ಬೇಗ ಕುರಿಮರಿಗಳನ್ನು ಹಿಡಿಬೇಕು ಅಂತ ಏನು ಮಾಡಿದ, ಮೈ ಮೇಲೆ ಬಟ್ಟೆ ಇಲ್ಲದಂತೆ ಅಲ್ಲಿಗೆ ಬಂದುಬಿಟ್ಟ. ತಕ್ಷಣ ಏನಾಯಿತು, ಗಂಧರ್ವರು ಕುರಿಮರಿಗಳನ್ನು ಕೆಳಗಡೆ ಬಿಟ್ಟುಬಿಟ್ರು. ಗಂಧರ್ವರು ಅಂದರೆ ಅವರು ದೇವತೆಗಳು, ಹಾಗಾಗಿ ಅವರ ಅದ್ಭುತವಾದಂಥ ಮೈಯ ಕಾಂತಿ, ಬೆಳಕು, ಮಧ್ಯರಾತ್ರಿ ಆಗಿದ್ದರೂ ಕೂಡ ಅವರ ಮೈಯ ಒಂದು ಕಾಂತಿಯಿಂದಾಗಿ ಪುರೂರವ ಊರ್ವಶಿಯ ಕಣ್ಣಿಗೆ ಬಿದ್ದ. ಹೇಗೆ ಬಿದ್ದಿದ್ದಾನೆ, ವಿವಸ್ತ್ರನಾಗಿ ಬಿದ್ದಿದ್ದಾನೆ. ಅವಳೇನು ಹೇಳಿದ್ಲು, ಭೋಗದ ಸಂದರ್ಭವನ್ನು ಬಿಟ್ಟು ನಾನು ನಿನ್ನನ್ನು ನಗ್ನಾವಸ್ಥೆಯಲ್ಲಿ ನೋಡಿದರೆ ನಾನು ನಿನ್ನ ಬಿಟ್ಟು ಹೋಗಿಬಿಡ್ತೇನೆ ಅಂತ. ಅದೇ ರೀತಿಯಾಗಿ ಆಯಿತು, ಊರ್ವಶಿ ಪುರೂರವನನ್ನು ಬಿಟ್ಟು ಹೋಗಿಬಿಟ್ಟಳು ಅಂತ. ಇಲ್ಲಿ ಹರಿವಂಶದಲ್ಲಿ ಹೇಳುವಂತೆ ಒಟ್ಟು 59 ವರ್ಷಗಳ ಕಾಲ ಊರ್ವಶಿ ಮತ್ತು ಪುರೂರವರು ಭೋಗವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ದೀರ್ಘವಾದಂತಹ ಭೋಗವನ್ನು ಮಾಡಿದರು. ಕೊನೆಗೆ ಊರ್ವಶಿ ಹೋಗ್ಬಿಟ್ಲು ತನ್ನ ದೇವಲೋಕಕ್ಕೆ. ಆವಾಗ ಇಂದ್ರನಿಗೆ ಸಮಾಧಾನ ಆಯಿತು ಅಂತೆ, ಹಬ್ಬಬ್ಬ ಊರ್ವಶಿ ಬಂದ್ಲು, ಇನ್ನು ಮುಂದೆ ನಮ್ಮ ದೇವಸಭೆಗೆ ಮೆರುಗು ಜಾಸ್ತಿ ಆಗುತ್ತೆ ಅಂತ. ಹೀಗೆ ಪುರೂರವ ಹಿಂದೆ ಹೇಳಿದಂತೆ 59 ವರ್ಷಗಳ ಕಾಲ ಊರ್ವಶಿಯಂತಹ ಅಪ್ಸರಾ ಸ್ತ್ರೀಯೊಟ್ಟಿಗೆ ಭೋಗವನ್ನು ಮಾಡಿದ್ದಾನೆ. ಇದ್ದಕ್ಕಿದ್ದಂತೆ ಅವಳು ಯಾವಾಗ ಹೋಗಿಬಿಟ್ಲು ಅವನಿಗೆ ಭಾರಿ ಬೇಸರ ಆಗಿಬಿಡ್ತು. ಒಂದು ರೀತಿಯಾಗಿ ತಚ್ಚಿತ್ತ ವಿಕ್ಲವ ಶೋಚನ್ ಬಬ್ರಾವಹ ಉನ್ಮತ್ತವತ್ ಮಹೀಂ, ಉನ್ಮತ್ತನ ಹುಚ್ಚ ಅಂತ, ಹುಚ್ಚನಂತೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾನೆ ಅಂತೆ. ಆ ಸಂದರ್ಭದಲ್ಲಿ ಏನಾಯಿತು, ಹೋದ ಒಂದ್ಸಲ ಕುರುಕ್ಷೇತ್ರಕ್ಕೆ ಹೋದ ಅಂತೆ. ಕುರುಕ್ಷೇತ್ರದಲ್ಲಿ ಸರಸ್ವತಿ ನದಿಯ ತೀರ, ಅಲ್ಲಿ ಊರ್ವಶಿ ಬಂದಿದ್ಲು ಅಂತೆ. ಅವಳ ಜೊತೆಗೆ 50 ಮಂದಿ ಸ್ನೇಹಿತರಿದ್ದರು. ತಕ್ಷಣ ಪುರೂರವೇ ಮಾಡಿದ, ಒಂದು ವೇದ ಮಂತ್ರವನ್ನು ಹೇಳಿದ ಅಂತೆ. ವೇದ ಮಂತ್ರ ಅಂತಂದರೆ ಯಾವುದೋ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತಹ ಬರೀ ವೇದ ಮಂತ್ರದ ಭಾಗ ಅಲ್ಲ, ಈ ಪುರೂರವ ಮತ್ತು ಊರ್ವಶಿಯರ ಕಥೆಯನ್ನೇ ಹೇಳುವಂತಹ ವೇದದ ಭಾಗ ಇತ್ತು ಅಂತೆ. ಅಂದರೆ ನೋಡಿ, ಪುರೂರವ ಮತ್ತು ಊರ್ವಶಿ ಸಾಮಾನ್ಯ ಏನೋ ಭೋಗ ಮಾಡಿಬಿಟ್ರು, ಏನೇನೋ ಶಾಪ ಕೊಟ್ಕೊಂಡ ತಕ್ಷಣ ಅವರು ತುಚ್ಛರಾದ ವ್ಯಕ್ತಿಗಳಂತ ನಾವು ಚಿಂತನೆ ಮಾಡಬಾರ್ದು. ವೇದ ಪ್ರತಿಪಾದ್ಯರಾದಂತಹ ಒಬ್ಬ ಶ್ರೇಷ್ಠ ಜ್ಞಾನಿಗಳವರು. ಅಲ್ಲಿ ಬರುತ್ತೆ, ಹಯೇ ಜಾಯೇ ಮನಸಾ ತಿಷ್ಠಘೋರೆ ಅಂತ ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ ಒಂದು ಮಂತ್ರ. ಆ ಮಂತ್ರ ಪ್ರಧಾನವಾಗಿ ಪರಮಾತ್ಮನೇ ಹೇಳುತ್ತೆ. ಆಚಾರ್ಯರು ಹಿಂದೆ ನಾವು ಅನೇಕ ಪ್ರವಚನ ಕೇಳಿದ್ದೇವೆ, ಯಾವುದೇ ವೇದ ಮಂತ್ರ ಆಗಲಿ ಪ್ರಧಾನವಾಗಿ ಪರಮಾತ್ಮನನ್ನೇ ಹೇಳುತ್ತೆ, ಅಪ್ರಧಾನವಾಗಿ ಬೇರೆ ಬೇರೆಯವರನ್ನು ಕೂಡ ಹೇಳುತ್ತೆ. ಹಾಗೆ ಊರ್ವಶಿ ಮತ್ತು ಪುರೂರವರ ಚರಿತ್ರೆಯನ್ನು ಹೇಳುವಂಥ ಒಂದು ವೇದದ ಮಂತ್ರವನ್ನು ಅಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಅಷ್ಟು ಮಾಡಿದಾಗ ಆ ಊರ್ವಶಿ ಹೇಳ್ತಾಳೆ, ನೋಡು, ನೀನು ಇನ್ನೂ ತಾರುಣ್ಯ ಇದೆ, ನಿನಗೇನು ವಯಸ್ಸಾಗಿಲ್ಲ, ಹಾಗಾಗಿ ನೀನೇ ಮಾಡು, ಇಲ್ಲೇ ಧೈರ್ಯದಿಂದಾಗಿರು, ನಿನಗೆ
ಬೇಕಾಷ್ಟು ಸಂಪತ್ತಿದೆ, ರಾಜ್ಯ ಇದೆ, ವಯಸ್ಸಿದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಆರಾಮಾಗಿ ಇದ್ಕೊಂಡ್ಬಿಡು. ಆದರೆ ಯಾವತ್ತೂ ಕೂಡ ಸ್ತ್ರೀಯರ ಸಹವಾಸವನ್ನು ಮಾಡಬೇಡ ಅಂತ ಹೇಳ್ತಾಳೆ ಅಂತೆ. ಅವಳು ಒಂದು ಮಾತನ್ನು ಹೇಳ್ತಾಳೆ, ಸ್ತ್ರೀಯ ಹ್ಯಕರುಣಾ ಕ್ರೂರಾ ದುರ್ಮರ್ಷ್ಯ ಪ್ರಿಯಸಾಹಸಾ ಅಲ್ಪಾರ್ಥೇಪಿ ವಿಸ್ರಬ್ಧಂ ಪ್ರತಿಂ ಭ್ರಾತರಮಪ್ಯುತ ಅಂತ. ಸ್ತ್ರೀಯರಿಗೆ ಏನಿಲ್ಲ, ಕರುಣೆ ಇಲ್ಲ ಅಂತ. ಎಲ್ಲ ಸ್ತ್ರೀಯರಲ್ಲ, ದುಷ್ಟ ಸ್ತ್ರೀಯರು ಅಂತ. ಸ್ತ್ರೀಯರಿಗೇನಿಲ್ಲ, ಕರುಣೆ ಎಂಬುದೇ ಇಲ್ಲ. ಕ್ರೂರಾಹ, ಅತ್ಯಂತ ಕ್ರೂರಿಗಳು. ದುರ್ಮರ್ಷ್ಯ ಪ್ರಿಯಸಾಹಸ, ತಮಗೇನಾದರೂ ಬೇಕು ಅಂತ ಹಠ ಬಂದರೆ ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಅವರು. ಇಲ್ಲಿಯವರೆಗೆ ಅಂತಂದರೆ ಪತಿಂ ಭ್ರಾತರಮಪ್ಯುತ ಅಂತ, ಒಂದು ಸಣ್ಣ ಕಾರಣಕ್ಕೋಸ್ಕರ ತಮ್ಮ ಗಂಡನನ್ನೇ ಕೊಲ್ತಾರೆ, ಕೊನೆಗೆ ತಮ್ಮ ಸೋದರನನ್ನು ಕೊಲ್ತಾರೆ ಅಂತ. ಇವತ್ತು ನಾವು ನೋಡ್ತೇವೆ, ಅನೇಕ ರೀತಿಯಾದಂತಹ ಪತ್ರಿಕೆಗಳಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತೇವೆ, ತನ್ನ ಗಂಡನನ್ನೇ ಕೊಂದು ಪ್ರಿಯಕರನೊಟ್ಟಿಗೆ ಓಡಿ ಹೋಗಿಬಿಟ್ಲು ಅಂತ. ತಂದೆಯನ್ನು ಕೊಂದ್ಲು, ಮಗನನ್ನು ಕೊಂದ್ಲು, ಸಹೋದರನ ಕೊಂದ್ಲು ಅಂತ ಕೇಳ್ತೇವೆ. ಇದನ್ನು ಅವತ್ತೇ ಊರ್ವಶಿ ಹೇಳಿಬಿಟ್ಟಿದ್ಲು, ದುಷ್ಟ ಸ್ತ್ರೀಯರ ಸ್ವಭಾವ ಹೇಗಿರುತ್ತೆ ಅಂತ. ಪತಿಂ ಭ್ರಾತರಮಪ್ಯುತ ಅಂತ, ಗಂಡನನ್ನು ಕೊಂದು ಪೀಸ್ ಮಾಡಿ ನದಿಯಲ್ಲಿ ಹಾಕಿಬಿಡೋದು, ಫ್ರಿಜ್ಜಲ್ಲಿ ಇಡೋದು, ಹೀಗೆ ಅನೇಕ ರೀತಿ ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೆ. ಹೀಗೆ ನೀನು ಯಾವತ್ತೂ ಕೂಡ ದುಷ್ಟ ಸ್ತ್ರೀಯರನ್ನು ನಂಬಲಿಕ್ಕೆ ಹೋಗಬೇಡ. ಅವ್ರಿಗೇನು ಬೇಕು, ದುಷ್ಟ ಸ್ತ್ರೀಯರಿಗೆ ಪುರುಷ ಸಂಪರ್ಕ ಬೇಕು ಅಷ್ಟೇ. ನವಂ ಅಭೀಪ್ಸಂತ್ಯ ಪುಂಶ್ಚಲ್ಯ ಸ್ವೈರವೃತ್ತಯ ಅಂತ. ಒಂದು ದಿವಸ ಈ ಒಬ್ಬ ವ್ಯಕ್ತಿ, ಇನ್ನೊಂದು ದಿವಸ ಇನ್ನೊಬ್ಬ ವ್ಯಕ್ತಿ ಅಂತ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೀನೇ ಮಾಡಬೇಡ, ಯಾವತ್ತೂ ಕೂಡ ದುಷ್ಟ ಸ್ತ್ರೀಯರ ನಂಬಲಿಕ್ಕೆ ಹೋಗಬೇಡ, ಸ್ತ್ರೀಯರ ಸಹವಾಸವನ್ನು ಮಾಡಬೇಡ ಎಂಬುದಾಗಿ ಹೇಳ್ತಾರೆ ಅಂತೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಊರ್ವಶಿ ಹೇಳ್ತಾಳೆ, ನೀನೇ ಮಾಡು, ಒಂದು ವರ್ಷ ಆಗಲಿ, 1 ವರ್ಷ ಆದ ಮೇಲೆ ನೀನೇ ಮಾಡು, ಒಂದೇ ದಿನ ರಾತ್ರಿ ನನ್ನೊಟ್ಟಿಗೆ ಸೇರು, ಆವಾಗ ಏನಾಗುತ್ತೆ, ನಿನಗೆ ಸಂತಾನ ಆಗುತ್ತೆ ಎಂಬುದಾಗಿ ಆ ಊರ್ವಶಿ ಪುರೂರವನಿಗೆ ಹೇಳ್ತಾಳೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಕುರುಕ್ಷೇತ್ರಕ್ಕೆ ಹೋಗ್ತಾನೆ. 1 ವರ್ಷ ಆದ ಮೇಲೆ ಅಲ್ಲಿ ಊರ್ವಶಿ ಬಂದಿರ್ತಾಳೆ. ಅದೇ ದಿವಸ ರಾತ್ರಿ ಅಲ್ಲಿ ಹೋಗಿ ಭೋಗಾದಿಗಳನ್ನು ಮಾಡಿದಾಗ ಅವನಿಗೆ ಒಟ್ಟು 6 ಜನ ಮಕ್ಕಳು ಹುಡ್ತಾರೆ ಅಂತೆ. ಆಯು, ಶ್ರುತಾಯು ಅಂತ 6 ಜನ ಮಕ್ಕಳು ಹುಡ್ತಾರೆ. ಇಷ್ಟು ಹೇಳಿ ವಿಶೇಷವಾಗಿ ಆ ಊರ್ವಶಿ ಅವಳೇ ಮಾಡ್ತಾಳೆ, ವೇದ ಮಂತ್ರದ ಉಪದೇಶವನ್ನು ಮಾಡ್ತಾಳೆ ಅಂತೆ. ಯಾರಿಗೆ? ಪುರೂರವನಿಗೆ ಹೇಳಿ, ಇತಿತ್ವಾ ದೇವಾಹ ಅಂತ ಋಗ್ವೇದದ ಮಂತ್ರ. ಅದು ಗಂಧರ್ವರನ್ನು ಸ್ತೋತ್ರ ಮಾಡುವಂಥ ವೇದದ ಭಾಗ. ಅದನ್ನು ನೀನು ಸ್ತೋತ್ರ ಮಾಡು, ಅದರಿಂದ ನಿನಗೇನಾಗುತ್ತೆ, ಗಂಧರ್ವ ಲೋಕ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಹೇಳ್ತಾಳೆ. ಈ ರೀತಿಯಾಗಿ ಪುರೂರವ ತನ್ನ ಹೆಂಡತಿ ಹೇಳಿಕೊಟ್ಟಂತಹ ಹಿನ್ನೆಲೆಯಲ್ಲಿ ಆ ಒಂದು ವೇದದ ಮಂತ್ರಗಳ ಮೂಲಕ ಸ್ತೋತ್ರವನ್ನು ಮಾಡಿ ತಾನೇನು ಮಾಡ್ತಾನೆ, ಆ ಒಂದು ಗಂಧರ್ವ ಲೋಕವನ್ನು ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ಕಥೆ ಪುರೂರವ ಮತ್ತು ಊರ್ವಶಿಯ ಕಥೆ. ಒಬ್ಬ ದೇವಲೋಕದ ಸ್ತ್ರೀ, ಅವರಿಗೇನೋ ಕಡಿಮೆ ಇಲ್ಲ, ದೇವಲೋಕದಲ್ಲಿ ಅನೇಕ ಸುಂದರರಿದ್ದಾರೆ. ಆದರೆ ನಾರದರ ಮಾತನ್ನು ಕೇಳಿ ಭೂಮಿಗೆ ಬಂದು ಪುರೂರವಸನ ಮದುವೆಯಾಗಿ ಮತ್ತೇನು ವಿಚಿತ್ರವಾದಂತಹ ಒಂದು ನಿಯಮವನ್ನು ಮಾಡಿ ಬಿಟ್ಟು ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಮಕ್ಕಳನ್ನು ಕೊಟ್ಟು ಅವನಿಗೇನೆ ವೇದ ಮಂತ್ರದ ಉಪದೇಶವನ್ನು ಮಾಡಿ ಆ ಮೂಲಕ ಅವನ ಉದ್ಧಾರಕ್ಕೆ ಕಾರಣಳಾದಂಥವಳು ಈ ಊರ್ವಶಿ. ಹಾಗಾಗಿ ಇದನ್ನೆಲ್ಲ ಕೇಳಿದ್ರೆ ನಮಗೆ ಒಂದು ರೀತಿಯಾದಂತಹ ಭಾವನೆ ಬರುತ್ತೆ. ಅದೇನು ಮೇಕೆಗಳನ್ನು ಕೊಡುವುದು, ವಸ್ತ್ರಹೀನರಾಗಿ ನೋಡಬಾರ್ದು ಅಂತೆಲ್ಲ ಅಸಹ್ಯ ಹುಟ್ಟಿಸುವಂಥ ಕಥೆಗಳು ಬರ್ತವೆ. ಇದೇ ಕಥೆ ನೋಡಿದ್ದೇವೆ ನಾವು, ಈ ಚಂದ್ರ ಮತ್ತು ಬೃಹಸ್ಪತಿ ಹಚ್ಚ ಕಥೆ. ಇದು ನೋಡಿದಾಗ ಎಷ್ಟು ಅಸಹ್ಯ ಬರುತ್ತೆ ನಮಗೆ. ಒಬ್ಬ ಸಾಮಾನ್ಯವಾದ ಹೆಣ್ಣಿನ ಮನೆ ಮುಂದೆ ಬಂದು ನಿಂತುಕೊಂಡು ಇದು ನಮಗೆ ಗಲಾಟೆ ಮಾಡಿ ಕೂತ್ಕೊಂಡು ಅದು ಹೇಗಾಗುತ್ತೆ. ಆದರೆ ಅದೆಲ್ಲವೂ ಕೂಡ ಅವರ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಮಾಡಿರ್ತಾರೆ. ಹಾಗಂದ ತಕ್ಷಣ ಚಂದ್ರ ಭಾರಿ ಕೆಟ್ಟ ವ್ಯಕ್ತಿ, ಬೃಹಸ್ಪತಿ ಕೆಟ್ಟ ವ್ಯಕ್ತಿ ನಾವು ಸರ್ವಥಾ ಚಿಂತನೆ ಮಾಡಬಾರದು. ಅವರ ಕರ್ಮಾನುಸಾರವಾಗಿ ಅವರು ಆ ರೀತಿಯ ಕಾರ್ಯಗಳನ್ನು ಮಾಡಿರ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಪುರೂರವಸ್ಸಿನ ಕಥೆಯನ್ನು ಹೇಳಿ ಮುಂದೆ ಆ ಪುರೂರವಸ್ಸಿನ ವಂಶದಲ್ಲಿಯೇ ಶ್ರುತಾಯಿ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅದಾದ ಮೇಲೆ ಜನ್ಹು ಅಂತ ಒಬ್ಬ ಋಷಿಗಳು ಬರ್ತಾರೆ. ನಾವು ಕಥೆಯನ್ನು ಕೇಳಿದ್ವಿ. ಜಾಹ್ನವಿ ಅಂತ ಗಂಗೆಗೆ ಹೆಸರು. ಯಾಕೆ ಹೆಸರು ಅಂತಂದರೆ ಆ ಜನ್ನು ಋಷಿಗಳು ಗಂಗೆಯನ್ನು ಆಪೋಷಣ ಮಾಡಿ ಕುಡದೇ ಬಿಡ್ತಾರೆ. ಒಂದೇ ಒಂದು ಸೌಟು. ಇವತ್ತು ನಾವೇ ಮಾಡ್ತೀವಿ, ಸಂಧ್ಯಾವನ ಪ್ರಾರಂಭದಲ್ಲಿ ಆಪೋಷಣ ಇದು ಆಚಮನ ಮಾಡ್ತೇವೆ. ಒಂದು ಸೌಟು ನೀರು ಹಾಕ್ಕೊಳ್ತೇವೆ, ಕುಡಿತೇವೆ. ಒಂದು ಸೌಟು ಹಾಕ್ಕೊಳ್ಬಾರ್ದು. ಎಷ್ಟು ಹಾಕ್ಕೋಬೇಕಂತಂದರೆ ಶಾಸ್ತ್ರದಲ್ಲಿ ಹೇಳುವಂತೆ ಮಾಶಮಗ್ನಾಂ ಜಲಾಂ ಪಿಬೇತ್ ಅಂತ. ಆಚಮನ ಅಂದರೆ ಒಂದು ಸಣ್ಣ ಉದ್ದಿನ ಕಾಳು ಮುಳುಗುವಷ್ಟು ನೀರು ಮಾತ್ರ ಕುಡಿಬೇಕು ಅಂತ ಹೇಳ್ತಾರೆ. ಹಾಗೆ ಈ ಜನ್ನು ಋಷಿಗಳು
ಇಡೀ ಗಂಗೆಯನ್ನು ಕುಡಿದು ಬಿಟ್ಟರು ಅಂತೆ. ಕುಡಿದು ಕೊನೆಗೆ ತಮ್ಮ ಕಿವಿಯಿಂದಾಗಿ ಬಿಟ್ಟರು. ಹಾಗಾಗಿ ಅದಕ್ಕೆ ಜಾಹ್ನವಿ ಅಂತ ಹೆಸರು ಬಂತು. ಅವರು ಬಂದದ್ದಲ್ಲಿ ಇದೇ ಚಂದ್ರವಂಶದಲ್ಲಿ ಅಂತ. ಅದಾದ ಮೇಲೆ ಅವರ ಮನೆಯಲ್ಲಿ ಗಾಧಿ ಎನ್ನುವಂತಹ ಮಗ ಹುಡ್ತಾನೆ. ಆ ಗಾಧಿ ಎನ್ನುವಂಥ ಮಗನಿಂದಾಗಿ ಮತ್ತೆ ಮುಂದೆ ಆ ವಂಶ ಮುಂದುವರೆದು ಜಮದಗ್ನಿ ಎನ್ನುವಂಥ ಋಷಿಗಳು ಬರ್ತಾರೆ. ಆ ಜಮದಗ್ನಿ ಋಷಿಗಳ ಮಗನಾಗಿ ಸಾಕ್ಷಾತ್ ಪರಮಾತ್ಮ ಪರಶುರಾಮ ನಾಮಕನಾಗಿ ಅವತಾರ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಪರಶುರಾಮ ರೂಪಿ ಅಂತ ಪರಮಾತ್ಮ ಅವತಾರವನ್ನು ಮಾಡಿದ ಎಲ್ಲ ಆಯಿತು. ಅದಾದಮೇಲೆ ಏನಾಯಿತು, ಈ ಕಡೆ ಇನ್ನೊಂದು ದೇಶ ಇತ್ತು, ಹೈಹಯ ಎನ್ನುವಂತಹ ದೇಶ. ಆ ಹೈಹಯ ಎನ್ನುವಂಥ ದೇಶದಲ್ಲಿ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ದೊಡ್ಡ ರಾಜ ಇದ್ದ. ಅವನ ತಂದೆ ಕೃತವೀರ್ಯ ಅಂತ. ಕೃತವೀರ್ಯನ ಮಗ ಅರ್ಜುನ ಅಂತ ಅವನ ಹೆಸರು. ಆದರೆ ಕೃತವೀರ್ಯನ ಮಗ, ಹಾಗಾಗಿ ಅವನಿಗೆ ಕಾರ್ತವೀರ್ಯಾರ್ಜುನ ಅಂತ ಹೆಸರು ಬಂದಿತ್ತು. ಅವನೇ ಮಾಡಿದ್ದ ವಿಶೇಷವಾಗಿ ದತ್ತಾತ್ರೇಯ ರೂಪಿಯಾದಂಥ ಪರಮಾತ್ಮ ಉಪಾಸನೆ ಮಾಡ್ತಾ ಇದ್ದಂತೆ. ದತ್ತಾತ್ರೇಯ ರೂಪ ಅದು ಯೋಗ ಸಾಮರ್ಥ್ಯಕ್ಕೆ ಜಗತ್ತಿಗೆ ಯೋಗಶಾಸ್ತ್ರ ಕೊಟ್ಟಂತಹ ಪರಮಾತ್ಮನ ರೂಪ ಅದು ದತ್ತಾತ್ರೇಯ ರೂಪ. ಹಾಗಾಗಿ ದತ್ತಾತ್ರೇಯ ರೂಪಿಯಾದಂಥ ಪರಮಾತ್ಮನ ಉಪಾಸನೆಯನ್ನು ಮಾಡಿ ವಿಶೇಷವಾದಂಥ ಯೋಗ ಸಾಮರ್ಥ್ಯ ಪಡೆದುಕೊಂಡ. ಕೊನೆಗೆ ಎಲ್ಲಿಯವರೆಗೆ ಅಂತಂದರೆ ಅವನಿಗೆ 2 ಕೈಗಳಲ್ಲ ಅಂತೆ, ಮತ್ತೆಷ್ಟು 1000 ಕೈಗಳು, 1000 ಕೈಗಳು ಅದು ಕಾರ್ತವೀರ್ಯಾರ್ಜುನನಿಗೆ. ಅದರಿಂದಾಗಿ ಅವನಿಗೆ ಭಾರೀ ಅಹಂಕಾರ. ಹೀಗೆ ಎಷ್ಟೆಲ್ಲ ಆಯಿತು. ಒಂದು ಸಲ ಏನಾಯಿತು, ಅವನು ನರ್ಮದಾ ನದಿ ತೀರದಲ್ಲಿ ಸ್ನಾನ ಮಾಡ್ತಾ ಇದ್ದ. ಅವನಿಗೆ ಅನೇಕ ಜನ ಸೇವಕರು ಸ್ತ್ರೀಯರೆಲ್ಲರೂ ಕೂಡ ಇದ್ದರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಸ್ನಾನ ಮಾಡ್ತಾ ಇದ್ದ. ಒಂದು ಸಲ ಏನು ಮಾಡಿದ, ಅವನು ತನ್ನ 1000 ಬಾಹುಗಳು ಅದರಿಂದಾಗಿ ನದಿಯನ್ನು ತಡೆದು ಬಿಟ್ಟ ಅಂತೆ, ಆಟ ಆಡ್ದಂಗೆ. ನಾವೆಲ್ಲ ಆಟ ಆಡ್ತೇವೆ, ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವಿ. ಹೇಗೆ ಬೋರ್ವೆಲ್ ಮಾಡೋದು, ಅದಕ್ಕೆ ಕೈ ಅಡ್ಡ ಇಟ್ಕೊಳ್ಳೋದು. ಕೊನೆಗೆ ಏನಾಗುತ್ತೆ, ಅದು ನೀರು ಓವರ್ಫ್ಲೋ ಆಗಿ ಎಲ್ಲಿಂದನೋ ಬರುತ್ತೆ, ಸೇರಿಯಿಂದ ಬರ್ತಾ ಇತ್ತು. ಹಾಗೆ ನಾವೆಲ್ಲರೂ ಕೂಡ ಏನೋ ಸಣ್ಣ ಪುಟ್ಟ ನಲ್ಲಿಗಳಲ್ಲಿ ಬೋರಲ್ಲಿ ಆಟ ಆಡ್ತೇವೆ. ಆದರೆ ಕಾರ್ತವೀರ್ಯಾರ್ಜುನ ತನ್ನ 1000 ಕೈಗಳಿಂದಾಗಿ ನರ್ಮದಾ ನದಿಯಲ್ಲಿ ಆಟ ಆಡ್ತಾ ಇದ್ದ ಅಂತೆ. ಕೊನೆಗೆ ಅದೇನಾಯಿತು, ನದಿ ಹೀಗೆ ಹರಿತಾ ಇರುತ್ತೆ, ಕೈ ಅಡ್ಡ ಇಟ್ಟದಕ್ಕೆ ಹಿಂದ್ಗಡೆ ಹೋಗಿಬಿಡ್ತು ಅಂತೆ. ಹಿಂದ್ಗಡೆ ಹೋಗಿ ಏನಾಯಿತು, ಅಲ್ಲಿ ರಾವಣಾಸುರ ಏನೋ ಒಂದು ಪೂಜೆ ಮಾಡ್ತಾ ಇದ್ದ. ಆ ರಾವಣನ ಆಶ್ರಮವನ್ನೇ ಹೊಡೆದಾಕ್ಬಿಡ್ತು ಅಂತೆ. ಕೊನೆಗೆ ರಾವಣನಿಗೆ ಭಾರಿ ಸಿಟ್ಟು ಬರುತ್ತೆ. ನನ್ನ ಒಂದು ವಿಘ್ನವನ್ನು ಮಾಡಿದವನು ಯಾರು ಅಂತ ಬಂದು ನೋಡ್ತಾನೆ. ಅಲ್ಲಿ ಒಬ್ಬ ಕಾರ್ತವೀರ್ಯಾರ್ಜುನ ಅಂತ ಇದ್ದಾನೆ. ಕೊನೆಗೆ ಆ ಕಾರ್ತವೀರ್ಯಾರ್ಜುನ ರಾವಣನನ್ನು ಅನಾಯಾಸವಾಗಿ ಸೋಲಿಸಿಬಿಟ್ಟ ಎಂಬುದಾಗಿ ಹೇಳ್ತಾರೆ. ರಾವಣನೇ ಮಹಾಪರಾಕ್ರಮಶಾಲಿ. ಆ ಅಂತಹ ರಾವಣನನ್ನು ಕೂಡ ಸೋಲಿಸಿದಂಥ ವ್ಯಕ್ತಿ ಯಾರು, ಕಾರ್ತವೀರ್ಯಾರ್ಜುನ. ಹಾಗಾಗಿ ಕಾರ್ತವೀರ್ಯಾರ್ಜುನ ಸಾಮಾನ್ಯ ಅಂತ ವ್ಯಕ್ತಿಯಲ್ಲ, ಮಹಾಪರಾಕ್ರಮಶಾಲಿ. ಆಗಿನ ಕಾಲದ ಪರಮ ದುಷ್ಟನಾದಂತಹ ರಾವಣನನ್ನೇ ಸದೆಬಡಿದಂತಹ ಮಹಾ ವ್ಯಕ್ತಿ ಅದು ಕಾರ್ತವೀರ್ಯಾರ್ಜುನ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಪುಲಸ್ತ್ಯ ಋಷಿಗಳು ಬಂದು ಅವರೇ ಮಾಡ್ತಾರೆ, ಅಂದರೆ ರಾವಣನ ಹಿರಿಯರು, ಅವರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಕಥೆ ಆಗುತ್ತೆ. ಇಲ್ಲಿ ಒಂದ್ಸಲ ಏನಾಯಿತು, ಕಾರ್ತವೀರ್ಯಾರ್ಜುನ ಬೇಟೆಯಾಡಲಿಕ್ಕೆ ಅಂತ ಬಂದಿದ್ದ. ಬೇಟೆಯಾಡೋದು ಕ್ಷತ್ರಿಯರ ಧರ್ಮ. ಅದು 2 ರೀತಿಯಾಗಿ ಧರ್ಮ. ಒಂದು ಧರ್ಮ ಯಾವ ರೀತಿಯಾಗಿ, ಒಂದು ವೇಳೆ ದುಷ್ಟ ಪ್ರಾಣಿಗಳೇನಾದರೂ ಕೂಡ ಊರಿನ ಒಳಗಡೆ ಬಂದು ತೊಂದರೆ ಕೊಟ್ಟರೆ ಅದನ್ನು ಹೋಗಿ ಬೇಟೆಯಾಡಿ ಸಂಹಾರ ಮಾಡೋದು ಒಂದು ಧರ್ಮ. ಇನ್ನೊಂದು ಅವರಿಗೆ ಮೃಗಯ ವಿನೋದ ಅಂತ ಕರೀತಾರೆ ಬೇಟೆಗೆ. ಅದೊಂದು ವಿನೋದ, ಕ್ರೀಡೆ ಅವರಿಗೆ. ನಾವೆಲ್ಲ ಆಟ ಆಡ್ತೀವಿ ಬೇಸರ ಆದರೆ, ಅವರಿಗೆ ಆಟ ಯಾವುದು, ಯುದ್ಧ ಮತ್ತು ಬೇಟೆಗಳೇ ಆಟಗಳವರಿಗೆ. ಹಾಗೆ ಇವನು ಕೂಡ ಒಂದ್ಸಲ ಬೇಟೆಯಾಡಿಕೆ ಅಂತ ಕಾಡಿಗೆ ಹೋಗಿದ್ದ. ತುಂಬ ನೀರಡಿಕೆ ಆಯಿತು. ಕೊನೆಗೆ ಅವನೇ ಮಾಡಿದ, ಯದೃಚ್ಛಯ ಆಶ್ರಮವದಂ ಜಮದಗ್ನೇಹೇ ಉಪಾವಿಶತ್ ಅಂತ. ಅಲ್ಲಿ ಜಮದಗ್ನಿ ಎನ್ನುವಂಥ ಋಷಿಗಳ ಆಶ್ರಮ ಇತ್ತು. ಸ್ವಲ್ಪ ನೀರಿಗೆ ಕುಡಿಲಿಕ್ಕೆ ಅಂತ ಕಾರ್ತವೀರ್ಯಾರ್ಜುನ ಆಶ್ರಮಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಅವನ ಮನಸ್ಸಲ್ಲಿ ಏನಿತ್ತು, ಈ ಜಮದಗ್ನಿ ಋಷಿಗಳು ಯಾವುದೋ ಕಾಡಿನಲ್ಲಿ ಇದ್ದಾರೆ, ಕಾಡಲ್ಲಿ ಏನಿರುತ್ತೆ ಅದೇ ಗೆಡ್ಡೆ ಗೆಣಸು ನೀರು ಗೀರು ಅದೇ ಇರುತ್ತೆ ಅಂತ ಹೋಗಿ ಕುಡಿಲಿಕ್ಕೆ ಅಂತ ಹೋದ. ಒಬ್ಬನೇ ಹೋಗಿರಲಿಲ್ಲ, ಅವನ ಸೈನ್ಯ ಮಂತ್ರಿಗಳು ಅಪಾರ ಸೇನೆಯಲ್ಲೂ ಕೂಡ ಹೋಯ್ತು, ಆಶ್ರಮಕ್ಕೆ ಹೋಯಿತು. ಅಲ್ಲಿ ಏನಾಗ್ಬಿಟ್ಟಿತ್ತು, ಜಮದಗ್ನಿ ಋಷಿಗಳು ಕಾರ್ತವೀರ್ಯಾರ್ಜುನ ತನ್ನ ಇಡೀ ಜೀವನದಲ್ಲಿಯೇ ಮಾಡದೇ ಇರುವಂತಹ ದೊಡ್ಡ ಊಟವನ್ನು ಹಾಕಿಸಿಬಿಡ್ತಾರೆ ಅಂತೆ. ಕಾರ್ತವೀರ್ಯ ದೊಡ್ಡ ಚಕ್ರವರ್ತಿ, ಸಂಪತ್ತು ಎಲ್ಲವೂ ಕೂಡ ಇತ್ತು. ಅಂತಹ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ದಿನ ಕಾಣದೇ ಇದ್ದಂತಹ ದೊಡ್ಡ ರಾಜ ವೈಭವದ ಊಟವನ್ನು ಹಾಕಿಸಿಬಿಡ್ತಾರೆ. ಭಾರಿ ಆಶ್ಚರ್ಯ ಆಗಿಬಿಡುತ್ತೆ ಕಾರ್ತವೀರ್ಯಾರ್ಜುನನಿಗೆ. ನಾನು ಬಂದಿದ್ದೆ ಅದಕ್ಕೋಸ್ಕರ ಒಂದಿನ ನೀರು ಕುಡಿಬೇಕಂತ ಬಂದೆ,
ಈ ಕಾಡಿನಲ್ಲಿ ಇರುವಂತಹ ಈ ಬಡ ಬ್ರಾಹ್ಮಣ ನೋಡಿದರೆ ಪಂಚಭಕ್ಷ ಪರಮಾನ್ನಗಳನ್ನು ಹಾಕಿ ರಾಜ ವೈಭವವನ್ನು ಕೂಡ ಮೀರಿಸುವಂತಹ ಭೋಗವನ್ನು ಮಾಡಿಸಿಬಿಟ್ಟಿದ್ದಾನೆ, ಇದು ಹೇಗೆ ಸಾಧ್ಯ ಆಯಿತು ಅಂತ. ಆವಾಗ ಗೊತ್ತಾಗುತ್ತೆ, ಈ ಜಮದಗ್ನಿ ಋಷಿಗಳ ಆಶ್ರಮದಲ್ಲಿ ಒಂದು ಹಸು ಇರುತ್ತೆ. ಯಾವುದು? ಕಾಮಧೇನು. ಬೇಡಿದ್ದನ್ನು ಕೊಡುವಂತಹ ಆಕಳು ಕಾಮಧೇನು ಇತ್ತು. ಆ ಕಾಮಧೇನುವಿನ ಪ್ರಭಾವದಿಂದಾಗಿ ಏನು ಮಾಡಿದ್ರು, ಯಥೇಚ್ಛವಾಗಿ ಭೋಗಾದಿಗಳನ್ನು ಊಟವನ್ನು ಹಾಕಿದ್ರು. ಕೊನೆಗೆ ಇವನಿಗೆ ಅಹಂಕಾರ ಬಂತು, ಅದರ ಮೇಲೆ ಆಸೆ ಹುಟ್ಟಾಯಿತು. ಈ ಬ್ರಾಹ್ಮಣನ ಇಟ್ಕೊಂಡು ಏನು ಮಾಡ್ತಾನೆ, ನಾನಿರೋದೆಲ್ಲಿ? ನಗರದಲ್ಲಿ, ನಾನೊಬ್ಬ ಕ್ಷತ್ರಿಯ. ಈ ಬಡ ಬ್ರಾಹ್ಮಣ ಕಾಡಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ, ಹಾಗಾಗಿ ಈ ಆಕಳನ್ನು ನನ್ನ ರಾಜ್ಯಕ್ಕೆ ಕರೆದುಕೊಂಡು ಬಿಡಿ ಅಂತ ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾನೆ ಅಂತೆ. ಆಜ್ಞೆಯನ್ನು ಮಾಡಿದಾಗ ಇವರಿಗೆ ಭಾರಿ ಸಿಟ್ಟು ಬರುತ್ತೆ. ಯಾರಿಗೆ? ಆ ಜಮದಗ್ನಿ ಋಷಿಗಳಿಗೆ ಭಾರಿ ಸಿಟ್ಟು ಬಂದಾಗ ಅವ್ರೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಬಂದವನು ರಾಜ, ತಾವೊಬ್ಬ ಋಷಿಗಳು ಬ್ರಾಹ್ಮಣರು, ಏನು ಮಾಡ್ಲಿಕ್ಕೆ ಸಾಧ್ಯ? ಸುಮ್ಮನೆ ಅಷ್ಟೇ ಆಗಿಬಿಡ್ತಾರೆ. ಇಷ್ಟಾದ ಮೇಲೆ ಕೊನೆ ಕರ್ಕೊಂಡು ಹೋಗ್ಬಿಟ್ಟ. ಅವನ ನಗರ ಯಾವುದು? ಮಾಹಿಷ್ಮತಿ ನಗರ ಅಂತ. ತಾಂತೆ ಮಾಹಿಷ್ಮತಿಂ ನಿನ್ಯು ಸವತ್ಸಾಂ ಕ್ರಂದತಿ ಬಲಾತ್ ಅಂತ. ಪಾಪ ಹಸು ಅಳ್ತಾ ಇದೆ ಅಂತೆ. ಯಾಕೆ? ಜಮದಗ್ನಿ ಋಷಿಗಳ ಮೇಲೆ ಅಷ್ಟು ಆಪ್ಯಾಯತೆ ಬೆಳೆದು ಬಿಟ್ಟಿತ್ತು. ಅಷ್ಟಿದ್ದರೂ ಕೂಡ ಅದನ್ನು ಬಲಾತ್ಕಾರವಾಗಿ ಆ ಕರುವನ್ನು ಮತ್ತು ಹಸುವನ್ನು ಎರಡನ್ನು ಕೂಡ ಇಳಿದುಕೊಂಡು ಹೋಗಿಬಿಡ್ತಾರೆ ರಾಜರು ಮಾಹಿಷ್ಮತಿ ನಗರಕ್ಕೆ. ಕೊನೆಗೆ ರಾಜ ಹೋದ, ಅರಮನೆಗೆ ಹೋದ. ಅಲ್ಲಿ ಏನಾಗಿತ್ತು, ಮನೆಯಲ್ಲಿ ಜಮದಗ್ನಿಗಳು ಒಬ್ಬರೇ ಇದ್ದರು. ಪರಶುರಾಮ ಮನೆಯಲ್ಲಿ ಇರಲಿಲ್ಲ. ಎಲ್ಲ ಹೋದ್ಮೇಲೆ ಪರಶುರಾಮ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ತಾನೆ, ಮನೆ ಪೂರ್ತಿ ಅಸ್ತವ್ಯಸ್ತವಾಗಿ ಹೋಗಿಬಿಟ್ಟಿದೆ. ಆವಾಗ ಕೇಳ್ತಾನೆ, ಇಲ್ಲ, ಈ ರೀತಿಯಾಗಿ ಆ ಕಾರ್ತಿವೀರ್ಯಾರ್ಜುನಂಥ ರಾಜ ಮನೆಗೆ ಬಂದು ಬಲಾತ್ಕಾರವಾಗಿ ಹಸುವನ್ನು ಕಳೆದುಕೊಂಡು ಹೋಗಿಬಿಟ್ಟ ಅಂತ. ಪರಶುರಾಮ ದೇವರಿಗೆ ಭಾರೀ ಸಿಟ್ಟು ಬರುತ್ತಂತೆ. ತಕ್ಷಣ ಅವರೇನು ಮಾಡಿದರು, ತಮಾಪತಂತಂ ಭೃಗುವರಿಯ ಮೋಜಸ ಧನುರ್ಧರಂ ಪಾಣ ಪರಶ್ವದಾಯುಧಂ ಐಣೇಯ ಚರ್ಮಾಂಬರ ಅರ್ಕದಾಮಭಿ ಯುತಂ ಜಟಾಭಿ ದದಶೇ ಪುರಿಂ ನೃಪಃ ಅಂತ. ಅವನಿನ್ನೂ ಮಾಹಿಷ್ಮತಿ ನಗರದಲ್ಲಿ ಒಂದು ಹೆಜ್ಜೆ ಇಟ್ಟಿಲ್ಲ. ಯಾರು? ಕಾರ್ತಿವೀರ್ಯಾರ್ಜುನ. ಆ ಕ್ಷಣದಲ್ಲಿ ಪರಶುರಾಮ ದೇವರ ಮುಂದೆ ಇದ್ದಾರಂತೆ. ಹೇಗಿದ್ರು ಅಂತಂದರೆ, ಐಣೇಯ ಚರ್ಮಾಂಬರ ಅರ್ಕದಾಮವಿಹಿ ಅಂತ ಒಳ್ಳೆ ಕೃಷ್ಣಾಜಿನ, ಅದನ್ನು ಅದೇ ಬಟ್ಟೆ, ಅವರಿಗೆ ಬೇರೆ ಬಟ್ಟೆ ಇಲ್ಲ, ಕೃಷ್ಣಾಜಿನವೇ ಬಟ್ಟೆ. ಹೀಗೆ ಒಳ್ಳೆ ಸೂರ್ಯನಂತೆ ಬೆಳೀತಾ ಇರುವಂತಹ ಅವರೊಬ್ಬರು ಅಲ್ಲಿಗೆ ಬರ್ತಾರೆ. ಅವರೇನು ಮಾಡಿದರು, ಅಲ್ಲಿ ರಾಮದೇವರು ಒಟ್ಟು 17 ಅಕ್ಷೋಹಿಣಿ ಸೈನ್ಯ ನಾಶ ಮಾಡ್ತಾನೆ ಅಂತೆ. ಕಾರ್ತಿವೀರ್ಯಾರ್ಜುನ ಹತ್ರ ಒಟ್ಟು 17 ಅಕ್ಷೋಹಿಣಿ ಸೈನ್ಯ ಇತ್ತು. ಆ ಸಮಗ್ರವಾದಂತಹ 17 ಅಕ್ಷೋಹಿಣಿ ಸೈನ್ಯವನ್ನು ಪರಶುರಾಮದೇವರು ತಮ್ಮ ಕೊಡಲಿಯಿಂದಾಗಿ ನಾಶ ಮಾಡ್ತಾರೆ. ಅವ್ರ ಹೆಸರು ಬರೀ ರಾಮ ಅಂತ, ಆದರೆ ಪರಶುರಾಮ ಯಾಕಾಗಿದ್ದು? ಕೈಯಲ್ಲಿ ಕೊಡಲಿ ಇದ್ದಿದ್ದಕ್ಕಾಗಿ. ಈ ರೀತಿಯಾಗಿ ಅವನ ಸೈನ್ಯವನ್ನು ನಾಶ ಮಾಡ್ತಾರೆ. ಹೀಗೆ ಸೈನ್ಯವನ್ನು ಅನೇಕ ರೀತಿಯಾಗಿ ನಾಶವನ್ನು ಮಾಡಿ ಕೊನೆಗೆ ಏನಾಯಿತು, ಕಾರ್ತಿವೀರ್ಯಾರ್ಜುನ ತನ್ನ 1000 ಕೈಗಳಿಂದಾಗಿ ಅನೇಕ ಆಯುಧಗಳನ್ನು ಹಿಡಿದುಕೊಂಡು ಅವರ ಮೇಲೆ ಬರ್ತಾನೆ. ಆವಾಗ ಪರಶುರಾಮ ದೇವರು ಅವನ ಎಲ್ಲ ಕೈಗಳನ್ನು ಕೂಡ ಕತ್ತರಿಸಿ ಕೃತ್ತಬಾಹೋ ಶಿರಸ್ತಸ್ಯ ಗಿರಿಶೃಂಗಂ ವಿವಾಹರತ ಅಂತ ಕೊನೆಗೆ ಮಾಡಿದ್ದು, ಅವನ ತಲೆಯನ್ನು ಕೂಡ ಕತ್ತರಿಸಿ ಬಿಟ್ಟ. ಇಷ್ಟೆಲ್ಲ ಮಾಡಿದ್ದ್ಯಾಕೆ? ತನ್ನ ತಂದೆಯಾದಂತಹ, ಬರೀ ತನ್ನ ತಂದೆ ಅನ್ನೋದು ಅಲ್ಲಿ ಒಂದು ನಿಮಿತ್ತ ಮಾತ್ರ. ಆದರೆ ಜಮದಗ್ನಿ ಋಷಿಗಳು ದೊಡ್ಡ ಋಷಿಗಳು, ವೇದ ಪ್ರವರ್ತಕರಾದಂತಹ ಋಷಿಗಳು, ಗೋತ್ರ ಪ್ರವರ್ತಕರಾದ ಋಷಿಗಳು, ಅಂತಹ ಋಷಿಗಳ ಆಶ್ರಮಕ್ಕೆ ಬಂದು ಅವರ ಅಪ್ಪಣೆ ಇಲ್ಲದಂತೆ ಬಲಾತ್ಕಾರವಾಗಿ ಕರೆದುಕೊಂಡು ಹೋಗಿ ದೊಡ್ಡ ತಪ್ಪು ಹಸುವನ್ನು ಅಂತ ಅವರೇನು ಮಾಡ್ತಾರೆ, ಆ ಪರಶುರಾಮ ದೇವರನ್ನು ಸಂಹಾರ ಮಾಡಿಬಿಡ್ತಾರೆ. ಯಾವಾಗ ತನ್ನ ತಂದೆ ಸತ್ತು ಹೋಗಿಬಿಟ್ನೋ ಆವಾಗ ಅವನಿಗೆ ಒಟ್ಟು 10,000 ಜನ ಮಕ್ಕಳು ಅಂತೆ. ಅವರೆಲ್ಲರೂ ಕೂಡ ಓಡಿ ಹೋಗಿ ಬಿಡ್ತಾರೆ. ಹೀಗೆ ಓಡಿ ಹೋದಾಗ ಆ ಪರಶುರಾಮ ದೇವ ಮಾಡ್ತಾರೆ, ಮತ್ತೆ ನೇರವಾಗಿ ಆ ಗೋಶಾಲೆಗೆ ಹೋಗ್ತಾರೆ. ಆ ಗೋಶಾಲೆಯಲ್ಲಿ ಆ ಹಸು ಅಳ್ತಾ ನಿಂತಿರುತ್ತಂತೆ. ಯಾವುದು? ಕಾಮಧೇನು ಹಸು. ಆ ಕಾಮಧೇನು ಹಸುವನ್ನು ಮತ್ತೆ ತಂದು ತಮ್ಮ ತಂದೆಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿದಾಗ ಅವರಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ, ಯಾರಿಗೆ? ಜಮದಗ್ನಿ ಋಷಿಗಳಿಗೆ. ಯಾಕೆಂದರೆ ಕಾರ್ತಿವೀರ್ಯಾರ್ಜುನ ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿಯಾದಂತಹ ರಾಜ, ರಾವಣನಂತಹ ಮಹಾಪರಾಕ್ರಮಶಾಲಿಯನ್ನೇನೆ ನಿಗ್ರಹ ಮಾಡಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ನನ್ನ ಮಗ ಸಂಹಾರ ಮಾಡಿದ್ದಾನೆ ಅಂತಂದರೆ ಅದು ಭಾರಿ ದೊಡ್ಡದು ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಮರುಕ್ಷಣದಲ್ಲಿ ಅವರಿಗೆ ಬೇಸರ ಆಗಿಬಿಡುತ್ತೆ ಅಂತೆ. ಯಾಕೆಂದರೆ ರಾಮ ರಾಮ ಮಹಾಬಾಹು ಭವಾನ್ ಪಾಪ ಮಕಾರಶೀತ್ ಅವಧೀರ್ ನರದೇವಂ ಯತ್ ಸರ್ವದೇವಮಯಮೃತ ಅಂತ.
ನೀನು ಸುಮ್ಮನೆ ವ್ಯರ್ಥವಾಗಿ ಒಬ್ಬನನ್ನು ಕೊಂದುಬಿಟ್ಟೆ ಅಂತ. ನೀನು ಕೊಲ್ಲೋ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ಹತ್ರ ಹೋಗಿ ಹಸುವನ್ನು ಬಲಾತ್ಕಾರ ಕಡ್ಕೊಂಡು ಬರ್ಬೋದಾಗಿತ್ತು. ಆದರೆ ಒಬ್ಬ ರಾಜನನ್ನು ಕೊಂದುಬಿಟ್ಟೆ. ರಾಜ ಏನಾಗಿರುತ್ತೆ, ರಾಜನಲ್ಲಿ ಯತ್ ಸರ್ವದೇವ ಮಯಂ, ಸಮಸ್ತ ದೇವತೆಗಳ ಸನ್ನಿಧಾನ ಕೂಡ ರಾಜನಲ್ಲಿ ಇರುತ್ತೆ ಅಂತೆ. ಹಾಗಾಗಿ ನಾವೆಂಥವರು, ನಾವು ರಾಜರಲ್ಲ. ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯ ಅರ್ಹಣತಾಂ ಗತಾಹ ಅಂತ. ಕ್ಷತ್ರಿಯರು ಜಗತ್ತಿನಲ್ಲಿ ಫೇಮಸ್ ಆಗ್ತಾರೆ ಯಾವುದರಿಂದ? ತಮ್ಮ ಪರಾಕ್ರಮದಿಂದಾಗಿ. ಬ್ರಾಹ್ಮಣರು ಯಾವುದರಿಂದ ಫೇಮಸ್ ಆಗಬೇಕು ಅಂತ ಹೇಳಿದ್ರೆ ಕ್ಷಮಯ ಅಂತೆ. ಯಾರಲ್ಲಿ ಕ್ಷಮಾಗುಣ ಎಂಬುದು ವಿಶೇಷವಾಗಿರುತ್ತೋ ಅವನೇ ತುಂಬ ಶ್ರೇಷ್ಠ ಅಂತ. ಹಾಗಾಗಿ ನಾವೆಂಥವರು, ಕ್ಷಮಾಗುಣ ಇರುವಂಥ ಬ್ರಾಹ್ಮಣರು, ನಾವು ಕ್ಷಮೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಒಂದು ಹಸುವನ್ನು ಕರೆದುಕೊಂಡು ಹೋದ ಅಂತ ನೀನು ಅವನ ಸಂಹಾರ ಮಾಡಿದ್ದು ತುಂಬ ದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ಕ್ಷಮಿಣಾಮಾಶು ಭಗವಾನ್ ಸ್ತುಷ್ಯತೆ ಹರಿರೀಶ್ವರ ಅಂತ. ಯಾರ ಹೃದಯದಲ್ಲಿ ಕ್ಷಮಾಗುಣ ಅನ್ನೋದಿರುತ್ತೋ ಅವರಿಗೆ ಪರಮಾತ್ಮ ಬೇಗ ಒಲಿತಾನೆ. ನೀನು ನೋಡಿದರೆ ಯಾವ ಕ್ಷಮಾಗುಣ ಇಲ್ಲದೇನೆ ಆ ದೊಡ್ಡ ರಾಜನ ಸಂಹಾರ ಮಾಡಿ ಬಂದುಬಿಟ್ಟಿದ್ದೀಯ. ಹಾಗಾಗಿ ದೊಡ್ಡ ಪಾಪವನ್ನು ನೀನು ಮಾಡಿದ್ದೀಯ. ಆ ಪಾಪವನ್ನು ನೀನು ಕಳೆದುಕೊಳ್ಳಬೇಕು ಅಂತ ಹೇಳ್ತಾರೆ ಅಂತೆ. ಹೇಳ್ತಾ ಇರೋದು ಯಾರಿಗೆ? ಪರಶುರಾಮ ದೇವರಿಗೆ. ಯಾರಿಗೆ ಪಾಪದ ಲೇಪವೇ ಇಲ್ಲವೋ, ಯಾರಿಗೆ ದೋಷದ ಸ್ಪರ್ಶವೇ ಇಲ್ಲವೋ ಅಂತಹ ಪರಶುರಾಮ ದೇವರಿಗೆ ಜಮದಗ್ನಿಗಳು ಹೇಳ್ತಾ ಇದ್ದಾರೆ, ನಿನಗೆ ಪಾಪ ಬಂದಿದೆ, ನೀನು ಆ ಪಾಪವನ್ನು ತೊಳೆದುಕೋ ಅಂತ. ಅಲ್ಲಿ ಹೇಳ್ಬೋದಾಗಿತ್ತು ಪರಶುರಾಮ ದೇವರು, ನಾನು ಪರಮಾತ್ಮನ ಪಾಪ ಇಲ್ಲ ಹಾಗೆ ಅಂತ ಹೇಳ್ಬೋದಾಗಿತ್ತು. ಆದರೆ ತಂದೆಯ ಮಾತನ್ನು ಮೀರುವಂತಹ ಮಗ ಇರಬಾರ್ದು. ಅದಕ್ಕೋಸ್ಕರ ಮುಂದೆ ಮತ್ತೆ ನಮಗೆ ಕಥೆ ಬರುತ್ತೆ, ಆ ತಾಯಿಯ ಶಿರಸ್ಸನ್ನೇ ಕಡಿದ್ರು ಅಂತ. ಅಲ್ಲಿ ಕಾರಣ ಏನು? ಕೇವಲ ತಂದೆಯ ಮಾತು. ರಾಮದೇವರು ಕಾಡಿಗೆ ಹೋದರು, ಅಲ್ಲಿ ಏನು? ಕೇವಲ ತಂದೆಯ ಮಾತು. ಹೀಗೆ ಪರಮಾತ್ಮ ತಾನು ಅವತಾರ ಮಾಡಿದಾಗ ಒಬ್ಬ ಮನುಷ್ಯ ಯಾವ ರೀತಿಗೆ ವರ್ತನೆ ಮಾಡಬೇಕು ಅಂತ ತೋರಿಸಲಿಕ್ಕೋಸ್ಕರ ಅದೆಲ್ಲ ಮಾಡ್ತಾನೆ. ಹಾಗಂದ ತಕ್ಷಣ ನಾವು ತಂದೆ ಹೇಳಿದಿಲ್ಲ ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಶುರಾಮ ದೇವರು ಏನೋ ಮಾಡಿದರು ಅಂತ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಪ್ರಧಾನ ತಾತ್ಪರ್ಯ ಏನು? ತಂದೆ ತಾಯಿಗಳ ಮಾತನ್ನು ಸರಿಯಾಗಿ ಕೇಳಬೇಕು ಅಂತ. ಕೊನೆಗೆ ಸರಿ ಪ್ರಾಯಶ್ಚಿತ್ತ ಏನು ಅಂತ ಪ್ರಶ್ನೆ ಮಾಡ್ತಾರೆ ಪರಶುರಾಮ ದೇವರು. ಆವಾಗ ಅವ್ರು ಹೇಳ್ತಾರೆ, ನೀನೇ ಮಾಡು, ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವ ಆಶ್ರಮ ಮಾವ್ರಜಾತ್. 1 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡು, ಆವಾಗ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಂತ. ಸರಿ ಅಂತ ಪರಶುರಾಮ ದೇವರು 1 ವರ್ಷಗಳ ಕಾಲ ಅಖಂಡ ಭಾರತವನ್ನು ಸಂಚಾರ ಮಾಡಿ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿ ಪಾಪವನ್ನು ಕಳ್ಕೊಳ್ತಾರೆ. ಯಾವುದಷ್ಟು ಜಗತ್ತಿನ ದೃಷ್ಟಿಯಲ್ಲಿ, ಆದರೆ ವಾಸ್ತವಿಕವಾಗಿ ಪಾಪ ಅಂಟೇ ಇಲ್ಲ, ತೊಳೆದುಕೊಳ್ಳು ಇರಲಿಲ್ಲ. ಹೀಗೆ ತೀರ್ಥಯಾತ್ರೆ ಎಲ್ಲ ಮಾಡ್ತಾರೆ. ಇಷ್ಟಾಯಿತು. ಇಷ್ಟಾದ ಮೇಲೆ ಒಂದು ಸಲ ಆ ಪರಶುರಾಮ ದೇವರ ತಾಯಿ ಕದಾಚಿತ್ ರೇಣುಕಾಯಾತ ಗಂಗಾಯ ಪದ್ಮಮಾಲಿನಂ ಅಂತ ನೀರು ತರಲಿಕ್ಕೆ ಅಂತ ಗಂಗಾ ನದಿಗೆ ಹೋಗಿರ್ತಾಳೆ. ಹೋದಾಗ ಏನಾಗುತ್ತೆ, ಅಲ್ಲಿ ಒಬ್ಬ ಅತ್ಯಂತ ಸುಂದರನಾದಂತಹ ಗಂಧರ್ವ ಬಂದಿರ್ತಾನೆ. ಯಾರು? ಚಿತ್ರರಥ ಅಂತ. ಚಿತ್ರರಥ ಅವನು ಗಂಧರ್ವರಿಗೆ ರಾಜ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಗಂಧರ್ವಾಣಾಂ ಚಿತ್ರರಥ ಅಂತ. ಅಂದರೆ ಗಂಧರ್ವರಲ್ಲಿ ಚಿತ್ರರಥನಲ್ಲಿ ನನ್ನ ಏನಿದೆ ವಿಭೂತಿ ರೂಪ ಇದೆ ಅಂತ ಅಲ್ಲಿ ಹೇಳ್ತಾನೆ. ಹಾಗೆ ಚಿತ್ರರಥ ಬಂದಿದ್ದ, ಭಾರೀ ಸುಂದರ. ಈ ರೇಣುಕೆ ಒಬ್ಬ ಋಷಿ ಕನ್ಯೆ, ಋಷಿಯ ಹೆಂಡತಿ. ಪ್ರತಿನಿತ್ಯವೂ ಕೂಡ ಅದೇ ಹುಲ್ಲು, ನೀರು, ದರ್ಭೆ, ಗಡ್ಡ ಗಿಡ್ಡ ನೋಡಿ ಅವಳಿಗೆ ಒಂಥರ ಇದಾಗಿಬಿಟ್ಟಿರುತ್ತೆ, ಜುಗುಪ್ಸೆ ಬಂದಿರುತ್ತೆ. ಅಂದರೆ ಸ್ವಲ್ಪ ಹಂತದ ಮಾತ್ರ. ಬಂದು ನೋಡ್ತಾಳೆ, ಅದ್ಭುತವಾದಂತಹ ಗಂಧರ್ವ ಹಿಂದೆ ಹೇಳಿದಂತೆ ಗಂಧರ್ವರು ಅಪ್ಸರ ಸ್ತ್ರೀಯರು ಅವರು ಭಾರೀ ಸುಂದರರು ಅಂತ. ಆ ಗಂಧರ್ವನು ನೋಡಿದಾಗ ಸ್ವಲ್ಪ ಮೈ ಮರಿತಾಳೆ ಅಂತೆ, ಎಷ್ಟು ಸುಂದರವಾಗಿದ್ದಾನೆ ಅಂತ ಅಂದ್ಕೊಂಡ್ಬಿಡ್ತಾಳೆ ಅಷ್ಟೆ. ತಕ್ಷಣ ಎಚ್ಚರ ಆಗುತ್ತೆ, ನಾ ಮಾಡಿದ್ದು ತಪ್ಪು ಅಂತ ಮನೆಗೆ ನೀರನ್ನು ತೆಗೆದುಕೊಂಡು ಬರ್ತಾಳೆ. ಆದರೆ ಜಮದಗ್ನಿ ಋಷಿಗಳು ಎಷ್ಟು ಸಿದ್ಧಿತ್ತು ಅಂದರೆ, ತನ್ನ ಹೆಂಡತಿ ಒಂದು ಕ್ಷಣಕಾಲ ಗಂಧರ್ವನನ್ನು ವಿಚಾರ ಮಾಡಿರುವಂಥ ವಿಚಾರದಿಂದಾಗಿ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಹೆಂಡತಿ ಶುದ್ಧವಾಗಿಲ್ಲ ಅಂತ. ಕೊನೆಗೆ ಅವರೇನು ಮಾಡ್ತಾರೆ, ತನ್ನ ಮಕ್ಕಳನ್ನು ಕರೀತಾರೆ, ನೀವು ಇವಳ ಶಿರಚ್ಛೇದವನ್ನು ಮಾಡಿ ಅಂತ ಹೇಳ್ತಾರೆ. ಯಾರು ಕೂಡ ಒಪ್ಪಳಿಕ್ಕೆ ಸಾಧ್ಯ ಇಲ್ಲ. 6 ಜನ ಮಕ್ಕಳು, 5 ಜನ ಕೂಡ ನನಗೆ ಆಗಲ್ಲ ಅಂತ ಹೇಳ್ತಾರೆ. ಕೊನೆಗೆ ಪರಶುರಾಮ ದೇವರು ಬರ್ತಾರೆ, ಅವಶ್ಯವಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅಂತೆ. ಆವಾಗ ತಂದೆ ಹೇಳ್ತಾರೆ, ಅದು ಒಂದೇ ಅಲ್ಲ, ನನ್ನ ಮಾತನ್ನು ಕೇಳದೇ ಇರುವಂಥ 5 ಜನರ ಶಿರಸ್ಸನ್ನು ಕೂಡ ಛೇದ ಮಾಡಬೇಕು ಅಂತ. ಹೀಗೆ 5 ಜನ ಸಹೋದರರು, ಒಬ್ಬ ತಾಯಿ, ಈ 6 ಜನರನ್ನು ಕೂಡ ನೀನು ಕೊಲ್ಲಬೇಕು ಅಂತ ಹೇಳ್ತಾರೆ ಅಂತೆ. ಪರಶುರಾಮ ದೇವರು ಆಯಿತು ಅಂತ ಹೇಳ್ತಾರೆ, ಅವಶ್ಯವಾಗಿ ಕೊಲ್ತೇನೆ ಅಂತ
ತನ್ನ ತಾಯಿಯ ಶಿರಚ್ಛೇದವನ್ನು ಮತ್ತು 5 ಜನರ ಶಿರಚ್ಛೇದವನ್ನು ಮಾಡ್ತಾರೆ. ಆವಾಗ ಜಮದಗ್ನಿ ಋಷಿಗಳಿಗೆ ಕೋಪ ಶಾಂತವಾಗುತ್ತೆ. ಕೇಳ್ತಾರೆ, ನನಗೆ ನನ್ನ ಮಾತನ್ನು ಯಾರೂ ಕೂಡ ಕೇಳಲಿಲ್ಲ, ನೀನು ಕೇಳಿದ್ದೀಯ, ನಿನಗೇನು ವರ ಬೇಕು ಕೇಳು ಅಂತ ಶಾಂತರಾಗಿ ಕೇಳ್ತಾರೆ ಅಂತೆ. ಆವಾಗ ಅವ್ರು ಹೇಳ್ತಾರೆ, ನಾನು ಯಾರ್ಯಾರನ್ನು ಕೊಂದಿದ್ದೀನಲ್ಲ ಅವರೆಲ್ಲರೂ ಕೂಡ ಮತ್ತೆ ಬದುಕಬೇಕು ಅಂತ ಕೇಳ್ತಾರೆ ಅಂತೆ. ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಜಮದಗ್ನಿಗಳ ಋಷಿಗಳಿಗೆ, ಯಾಕೆ ವರ ಕೊಡ್ತೀವಿ, ಮಾತು ಕೊಟ್ಟಾಗಿಬಿಟ್ಟಿದೆ, ಹಾಗಾಗಿ ಅವಶ್ಯವಾಗಿ ಹಾಗೆ ಆಗಲಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅಂತೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಜಮದಗ್ನಿಗಳಿಗೂ ಕೂಡ ಕೋಪ ಪರಿಹಾರ ಆಗುತ್ತೆ. ಮತ್ತು ಎಲ್ಲ ಸುಖಮಯವಾದಂಥ ಸಂತೋಷಮಯವಾದಂತಹ ಸಂಸಾರ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಏನಾಯಿತು, ಕಾರ್ತವೀರ್ಯಾರ್ಜುನ ಮಕ್ಕಳಿದ್ರಲ್ಲ 10,000 ಜನ ಮಕ್ಕಳು, ಅವರಿಗೆ ತುಂಬ ಸಿಟ್ಟು ಅಂತೆ. ಏನಂತ, ಈ ಪರಶುರಾಮ ಬಂದು ನಮ್ಮ ತಂದೆಯನ್ನು ಕೊಂದು ಹಾಕಿಬಿಟ್ಟ ಅಂತ. ಒಂದ್ಸಲ ಅವ್ರು ಏನು ಮಾಡ್ತಾರೆ, ಪರಶುರಾಮ ದೇವರು ಆಶ್ರಮದಲ್ಲಿ ಇರಲಿಲ್ಲ, ಎಲ್ಲೋ ಕಾಡಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬಂದು ಜಮದಗ್ನಿ ಋಷಿಗಳ ತಲೆಯನ್ನೇ ಕತ್ತರಿಸಿ ಬಿಡ್ತಾರೆ ಅಂತೆ. ಪರಶುರಾಮ ದೇವರು ಎಲ್ಲೋ ದೂರದಲ್ಲಿ ಇರ್ತಾರೆ. ಆವಾಗ ರೇಣುಕಾದೇವಿ ಏನು ಮಾಡ್ತಾರೆ, ರಾಮ ಅಂತ ಜೋರಾಗಿ ಕೂಗ್ತಾರೆ ಅಂತೆ. ತಕ್ಷಣ ಬರ್ತಾರೆ, ಅವಳೆಲ್ಲರೂ ಕೂಡ ಓಡಿ ಹೋಗಿಬಿಟ್ಟಿರ್ತಾರೆ. ತಂದೆಯ ತಲೆ ನೆಲದ ಮೇಲೆ ಬಿದ್ದು ಬಿಟ್ಟಿರುತ್ತೆ. ಅದರಿಂದಾಗಿ ಅವರಿಗೆ ಭಾರೀ ಸಿಟ್ಟು ಬರುತ್ತೆ ಅಂತ ಪರಶುರಾಮ ದೇವರಿಗೆ. ಜಗತ್ತಿನಲ್ಲಿ ಈ ರಾಜರಿಗೆ ಭಾರೀ ಅಹಂಕಾರ ಬಂದುಬಿಟ್ಟಿದೆ, ಇವರಿಗೆ ಹೇಳೋರು ಕೇಳೋರು ಯಾರೂ ಕೂಡ ಇಲ್ಲ ಅಂತ ತಾವೇನು ಮಾಡ್ತಾರೆ, ಆ ಕೊಡಲಿಯನ್ನು ಎತ್ತಿಕೊಂಡು 21 ಸಲ ಸಮಗ್ರವಾದಂತಹ ಭೂ ಪ್ರದಕ್ಷಿಣೆಯನ್ನು ಮಾಡಿ ಜಗತ್ತಿನಲ್ಲಿ ಇದ್ದಂತಹ ಯಾರ್ಯಾರು ದುಷ್ಟಕ್ಷತ್ರಿಯರು ಅಂತಿದ್ದರಲ್ಲ ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾರೆ. ಎಲ್ಲರ ಸಂಹಾರವನ್ನು ಮಾಡಿ ತಾವೇನು ಮಾಡ್ತಾರೆ, ಒಂದು ದೊಡ್ಡ ಸರೋವರ ನಿರ್ಮಾಣ ಮಾಡ್ತಾರೆ ಅಂತೆ. ಯಾವ ಸರೋವರ? ನೀರಿನ ಸರೋವರ ಅಲ್ಲ, ರಕ್ತದ ಸರೋವರ. ಸಮಂತ ಪಂಚಕ ಅಂತ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ 9 ಸರೋವರಗಳು. ಆ 9 ಸರೋವರದಲ್ಲಿ ನೀರಿನ ಬದಲಾಗಿ ಸಂಹಾರ ಮಾಡಿದಂತಹ ರಾಜರ ರಕ್ತ ಇದನ್ನು ಮಾಡ್ತಾರೆ. ಹೀಗೆ ಆ ರಕ್ತದಿಂದಾಗಿ ಸರೋವರಗಳು, ಆ ರಾಜರ ತಲೆಯಿಂದಾಗಿ ದೊಡ್ಡ ದೊಡ್ಡ ಬೆಟ್ಟಗಳು, ಹೀಗೆ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ವಿಶೇಷವಾಗಿ ಆ ದುಷ್ಟ ಎಲ್ಲ ಕ್ಷತ್ರಿಯ ರಾಜರನ್ನು ಕೂಡ ಸಂಹಾರ ಮಾಡಿ ಆ ಪರಶುರಾಮ ದೇವರು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ತಾವೇ ಮಾಡ್ತಾರೆ, ಶಾಂತಿ ನೆಲೆಸುವಂತೆ ಮಾಡ್ತಾರೆ. ಯಾಕೆಂದರೆ ರಾಜ ಚೆನ್ನಾಗಿದ್ದರೆ ಜಗತ್ತು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ರಾಜನೇ ದುಷ್ಟನಾಗಿ ಬಿಟ್ಟರೆ ಜಗತ್ತು ದುಷ್ಟಮಯವಾಗಿ ಬಿಡುತ್ತೆ. ಹಾಗಾಗಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಕೂಡ ಸಂಹಾರವನ್ನು ಮಾಡ್ತಾರೆ. ಸಂಹಾರವನ್ನು ಮಾಡಿ ಆದ ಮೇಲೆ ಕೊನೆಗೆ ಪರಶುರಾಮ ದೇವರು ಎಲ್ಲ ಕಾರ್ಯಗಳನ್ನು ಕೂಡ ತಾವು ಮುಗಿಸಿ ಇವತ್ತಿಗೂ ಕೂಡ ಮಹೇಂದ್ರ ಪರ್ವತ ಎನ್ನುವಂಥ ಪರ್ವತದಲ್ಲಿ ಇದ್ದುಕೊಂಡು ವಿಶೇಷವಾಗಿ ಶಾಂತ ಮೂರ್ತಿಯಾಗಿದ್ದಾರೆ ಅಂತ ಭಾಗವತ ಹೇಳುತ್ತೆ. ಅಂದರೆ ಪರಶುರಾಮ ದೇವರು ಸಾಮಾನ್ಯವಾಗಿ ಉಗ್ರ ರೂಪ ಅಂತ. ಆದರೆ ಉಗ್ರ ರೂಪ ಯಾವಾಗ? ದುಷ್ಟರನ್ನು ಸಂಹಾರ ಮಾಡುವಾಗ ಮಾತ್ರ. ಆದರೆ ಭಕ್ತರೇ ಅನುಗ್ರಹವನ್ನು ಮಾಡುವಾಗ ಶಾಂತವಾಗಿ ಇರ್ತಾರೆ. ಹೀಗೆ ಅವರು ಇವತ್ತಿಗೂ ಕೂಡ ಆ ಮಹೇಂದ್ರ ಪರ್ವತದಲ್ಲಿ ಇದ್ದುಕೊಂಡು ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಎಂದು ತಿಳಿಸ್ತಾರೆ. ಮತ್ತೆ ಮುಂದೆ ಅನೇಕ ರಾಜ ಮಹಾರಾಜಗಳ ಕಥೆಯಲ್ಲೂ ಕೂಡ ಬರುತ್ತೆ. ಆ ಚಿಂತನೆಯನ್ನು ಮತ್ತೆ ನಾವು ನಾಳಿನ ಬೆಳಗಿನ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.